ज्ञान वीत्वा सर्वान् विशेषान् सपिति मदरपं मायया बोधयन्नो माया संख्यात्वय्यं परममृतमजं ब्रह्म यत्तन्नतोऽस्मि यो विश्वात्मा विविध विषयान् प्राश्य भोगान् स्थविष्टान् पश्चाच्चान्यान् समतिविभवान् ज्योतिषास्त्रेण सूक्ष्मान् सर्वानेतान् पुनरभिशनैः स्वात्मनिष्ठापयुक्ता हित्वा सर्वान् विशेषान् विगतगुणगणः पात्वसौदस्तुरीयः ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशजशिभ्यो नमो महद्भ्यो नमो गुरुभ्यः सर्वभक्तवैतप्रज्ञानघनः प्रत्यगर्थो ब्रह्मीवाहमस्मि श्रुतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादगुरुभ्यो नमः वेदं सच्चिदानन्दं विधिवर्यं महामतिं वेदवेदान्तसारथ्यं सद्गुरुं प्रणतोऽस्मि सदानन्दं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म 219 ಭಾಷ್ಯ ಭಾಗ ಏವಂ ತೈಃ ವಿರುದ್ಧವದನೇನ ಅನ್ಯೋನ್ಯ ಪಕ್ಷ ಪ್ರತಿಷೇಧಂ ಕುರ್ವದ್ಭಿಃ ಕಿಂ ಖ್ಯಾಪಿತಂ ಭವತಿ ಇತಿ ಉಚ್ಯತೆ ಭೂತಂ ನ ಜಾಯತೆ ಕಿಂಚಿತ್ ಭಾಷ್ಯನೂ ಆಯ್ತಾ ಹೌದಾ ಈ ರೀತಿ ವಿರುದ್ಧವಾಗಿ ಅವರು ಹೇಳ್ತಾ ಏನು ಇರೋದಕ್ಕೆ ಹುಟ್ಟನ್ನ ಕೆಲವು ಜನ ಇಲ್ಲದಕ್ಕೆ ಹುಟ್ಟನ್ನು ಕೆಲವರು ಇರೋದಕ್ಕೆ ಹುಟ್ಟಾಗತ್ತೆ ಅಂದ್ರೆ ಇರೋದು ಯಾಕೆ ಹುಟ್ಟಬೇಕು ಅಂತ ಅವ್ರು ಆಕ್ಷೇಪ ಮಾಡ್ತಾರೆ ಇಲ್ಲದಕ್ಕೆ ಹುಟ್ಟು ಹೇಳಿದ್ರೆ ಇಲ್ಲದ ಹೆಂಗಯ್ಯ ಹುಟ್ಟತ್ತೆ ಅಂತ ಇವ್ರು ಆಕ್ಷೇಪ ಮಾಡ್ತಾರೆ ಹೀಗೆ ವಿರುದ್ಧವಾಗಿ ಅವರು ಹೇಳ್ತಾ ಇರೋದ್ರಿಂದ ಒಬ್ಬರ ಪಕ್ಷದಿಂದ ಒಬ್ಬರನ್ನು ಖಂಡನೆ ಮಾಡುತ್ತಾ ಅವರು ಏನನ್ನ ತೋರಿಸಿದಂಗಾಗತ್ತೆ ಪ್ರಕಟ ಮಾಡ್ದಂಗಾಗತ್ತೆ ಅನ್ನೋ ಒಂದು ಉಪಸಿದ್ಧಾಂತ ಹೊರಡುತ್ತೆ ಖ್ಯಾಪಿತಂ ಅಂದ್ರೆ ಪ್ರಕಟಿತಂ ಅಂತ ಏನನ್ನ ಅವ್ರು ಪ್ರಕಟ ಮಾಡಿದ್ರು ಏನನ್ನ ಅವ್ರು ತೋರಿಸಿದ್ರು ಅಂತ ಕೇಳಿದ್ರೆ ಭೂತನ್ನ ಜಾಯತೆ ಕಿಂಚಿದ ಭೂತನ್ನೈವ ಜಾಯತೆ ವದಂತೋ ದ್ವಯಾಹ್ಯೇವಂ ಅಜಾತಿಂ ಖ್ಯಾಪಯಂತಿ ತೇ ಭೂತನ್ನ ಜಾಯತೆ ಕಿಂಚಿದ ಭೂತನ್ನೈವ ಜಾಯತೆ ನಿನ್ನೆ ಪರಿಚ್ಛೇದ ಆಗಿದೆ ಇರೋದು ಒಂದು ಹುಟ್ಟೋದಿಲ್ಲ ಕಿಂಚಿದಪಿ ಇರೋದು ಯಾವುದು ಇರೋದು ಇದ್ದೇ ಇರುತ್ತೆ ಇರೋದು ಹುಟ್ಟೋಲ್ಲ ಇಲ್ಲದ್ದು ಕೂಡ ಅದು ಮೊಲದ ಕೊಂಬು ಆಕಾಶ ಪುಷ್ಪ ಬಂಜೆ ಬಂದು ಇಲ್ಲದ್ದು ಹುಟ್ಟೋದಿಲ್ಲ ಹೀಗೆ ಇರೋದು ಹುಟ್ಟಲ್ಲ ಕಂಡ್ರೋ ಇಲ್ಲದ್ದು ಹುಟ್ಟಲ್ಲ ಅಂತ ಹೇಳಿ ಹೇಳ್ತಾ ಈ ದ್ವಯಾಹನ ದ್ವೈತಿಗಳು ಅಂತ ಈ ದ್ವೈತಿಗಳು ಹೀಗೆ ವಿಭದಂತಹ ವಾದ ಮಾಡ್ತಾ ಕೊನೆ ಎಲ್ಲಿ ಬಂದು ನಿಂತರು ಅಂತಂದ್ರೆ ಅಜಾತಿಯನ್ನು ಹುಟ್ಟಿಲ್ಲ ಎಂಬುದನ್ನ ಅವರು ತಿಳಿಸಿಕೊಟ್ಟಂಗಾಯ್ತು ನಾವೇನು ಹುಟ್ಟಿಲ್ಲ ನಾವು ಎಂತೀವಿ ಅದ್ವೈತಿಗಳು ಅದನ್ನೇ ಅವರು ಈ ರೀತಿ ವಾದ ಮಾಡ್ತಾ ಇಲ್ಲಿ ಬಂದು ನಿಂತಂಗಾಯ್ತು ಅವ್ರದ್ದು ಅವ್ರ ವಾದ ಅಲ್ಲಿ ಪರಿವರ್ತನೆ ಆಗುತ್ತೆ ಹೊರತು ಅವ್ರದ್ದು ತೀರ್ಮಾನ ಆಗಲ್ಲ ಇವ್ರದ್ದು ತೀರ್ಮಾನ ಅಲ್ಲ ಇಬ್ಬರು ಜಗಳ ಮೂರನೇ ಲಾಭ ಅಂತ ಹೇಳಿ ನಾವು ಏನು ಅಜಾತಿಯನ್ನು ಹೇಳ್ತೀವಿ ನಮ್ಮ ಅಜಾತಿಯನ್ನೇ ಅವರಿಬ್ರು ವಾದ ಮಾಡ್ತಾ ಅವರಿಬ್ರು ತೋರಿಸ್ಕೊಟ್ಟಂಗಾಯ್ತು ಅಂದ್ರು ಭೂತಂ ವಿದ್ಯಮಾನಂ ವಸ್ತು ನ ಜಾಯತೆ ಕಿಂಚಿತ್ ಇಲ್ಲಿ ಭೂತಂ ನ ಜಾಯತೆ ಅಂತ ಹೇಳ್ಬೇಕು ಭೂತಾನ್ ನ ಜಾಯತೆ ಅಂತ ಹೇಳ್ಬೇಕು ಇರೋದ್ರಿಂದ ಹುಟ್ಟೋದಿಲ್ಲ ಅಂತ ಹೇಳ್ಬೇಕು ಇರೋದು ಹುಟ್ಟೋದಿಲ್ಲ ಅಂತ ಹೇಳ್ಬೇಕು ಇರೋದು ಹುಟ್ಟೋದಿಲ್ಲ ಅಂತ ಯಾರು ಅದು ಇರೋದು ಹುಟ್ಟತ್ತೆ ಹೇಳೋದಿಲ್ಲಪ್ಪ ಇರೋದಿದ್ದೇ ಇರುತ್ತೆ ಯಾಕೆ ಹುಟ್ಟಬೇಕು ಇರೋದ್ರಿಂದ ಹುಟ್ಟಲ್ಲ ಅಂತ ಒಂದು ಇಲ್ಲದ್ರಿಂದ ಹುಟ್ಟಲ್ಲ ಅಂತ ಪಂಚಮಿ ಹಾಕ್ಬೇಕಾಯ್ತು ಭೂತಾನ್ ನ ಜಾಯತೆ ಕಿಂಚಿತ್ ಅಭೂತಾನ್ ನೈವ ಜಾಯತೆ ಹೊಂದತ್ತೆ ಭೂತನ್ನ ಜಾಯತೆ ಅಂದ್ರೆ ಅದು ಪ್ರಸಕ್ತ ಪ್ರತಿಷೇಧ ಅನ್ಸುತ್ತೆ ಇರೋದು ಹುಟ್ಟಲ್ಲ ಅಂದ್ರೆ ಇರೋದು ಹುಟ್ಟತ್ತೆ ಯಾರು ಹೇಳಿದ್ದಾರೆ ಸರಿ ಇರೋದು ಹುಟ್ಟು ಅನ್ನೋದು ಇರೋದಕ್ಕೋ ಇಲ್ಲದಕ್ಕೋ ಅಂತವೋ ಇರೋದ್ರಿಂದನೋ ಇಲ್ಲದ್ರಿಂದನೋ ಅಂತವೋ ಪ್ರಶ್ನೆ ಏನು ಅಂತ ಏನೋ ಹುಟ್ತಾ ಇದೆಯಲ್ಲ ಇರೋದ್ರಿಂದ ಹುಟ್ಟತ್ತೆಯೋ ಇಲ್ಲದ್ರಿಂದ ಹುಟ್ಟತ್ತೋ ಅಂತ ಅಥವಾ ಏನಿದೆಯೋ ಇದ್ದದ್ದು ಹುಟ್ಟತ್ತೋ ಇಲ್ಲದ್ದು ಹುಟ್ಟತ್ತೋ ಅಂತಂದ್ರೆ ಅರ್ಥ ಹಂಗೆ ಬರ್ಬೇಕು ನೀವು ಭೂತಾನ್ನ ಜಾಯತಿ ತಗೋಬೇಕು ಇದ್ದದ್ದು ಇದು ಇದ್ದದ್ದು ಈ ಇದ್ದದ್ದು ಹುಟ್ಟತ್ತ ಅಂದ್ರೆ ಅವಾಗ ಇದರಿಂದ ನಾವು ಪಂಚಮಿ ಹಾಕ್ಬೇಕು ಭೂತಾನ್ನ ಜಾಯತಿ ಹಾಕ್ಬೇಕು ಇರೋದ್ರಿಂದ ಹುಟ್ಟಲ್ಲ ಮೈಕ್ ಹಾಕೊಳ್ಳ ಕೇಳಿ ಗುರುಗಳೇ ಏನು ಗೊತ್ತಾ ಅದರದ್ದೇ ಸಿದ್ಧಾಂತ ಹೇಳ್ತಿದ್ದಾರೆ ಅಲ್ಲಲ್ಲ ಇವಾಗ ಪ್ರಶ್ನೆ
ವಾದಿಗಳಲ್ಲಿ ಇರೋದ್ರಿಂದ ಹುಟ್ಟಲ್ಲ ಅಂತ ಅವ್ರು ಹೇಳ್ತಿದ್ದಾರೋ ಇರೋದ್ರಿಂದ ಹುಟ್ಟಲ್ಲ ಅಂತ ಹೇಳ್ತಿದ್ದಾರೋ? ಇರೋದು ಹುಟ್ಟಲ್ಲ ಅಂತ ಹೇಳ್ತಾ ಇದ್ರೆ ಇರೋದು ಹುಟ್ಟಲ್ಲ ಅಂತ ಯಾರು ಇರೋದು ಹುಟ್ಟತ್ತೆ ಇರೋದಿದ್ದೇ ಇರುತ್ತೆ, ಇರೋದು ಹುಟ್ಟಲ್ಲ ಅಂತ ಯಾರು ಅನ್ನೋದಪ್ಪ. ಅಲ್ಲ, ಅವ್ರ ಕಡೆಯಿಂದ ಇರೋದ್ರಿಂದ ಹುಟ್ಟಲ್ಲ ಅಂತಾನೆ ಅರ್ಥ. ಅವಾಗ ಆಕ್ಷೇಪ ಮಾಡೋನು ಅವಾಗ ಇರೋದು ಹುಟ್ಟಬೇಕಾಗಿಲ್ವಲ್ಲ, ಇದ್ದೇ ಇದೆಯಲ್ಲ ಅಂತ ಆ ರೀತಿ ಇರೋದು ಅಲ್ಲ, ಇರೋದು ಹುಟ್ಟಲ್ಲ ಅಂತ ಇರೋದು ಹುಟ್ಟತ್ತೆ ನಾವು ಹೇಳೇ ಇಲ್ವಲ್ಲ. ಇರೋದು ಹುಟ್ಟತ್ತೆ ನಾವು ಹೇಳಿದ್ದೆ, ಇರೋದು ಹುಟ್ಟಲ್ಲ ನೀವು ಅನ್ಬೋದು. ಯಾವಾಗ್ಲೂ ಪ್ರತಿಷೇಧಕ್ಕೆ ಪ್ರಸಂಗ ಇರಬೇಕು. ಸತಿ ಪ್ರಸಂಗೆ ಪ್ರತಿಷೇಧೋ ಭಾಗೀಭವತಿ ಅಂತ ಪ್ರಸಕ್ತಿ. ಇರೋದು ಹುಟ್ಟತ್ತೆ ಯಾರು ಹೇಳಿದ್ದೆ ಇರೋದು ಹುಟ್ಟಲ್ಲ ಅನ್ಬೇಕು. ಇಲ್ಲದ್ದು ಹುಟ್ಟಲ್ಲ ಅಂತೂ ಹೇಳ್ಬೇಕಾಗಿಲ್ಲ, ಇಲ್ಲದ್ದು ಅನ್ನೋದು ಹುಟ್ಟಲ್ಲ ಅನ್ನೋ ಅವಶ್ಯಕತೆ ಬರಲ್ಲ. ಅಲ್ಲ, ಈಗ ಸಾಂಖ್ಯರು ಮೂಲ ಪ್ರಕೃತಿ ಅವಿಕೃತಿ ಅಂತ ಸರಿ, ಅದಿದೆ ಆದ್ರೆ ಹುಟ್ಟಿಲ್ಲ ಅಂತಾರೆ ಅವರು. ಸಾಂಖ್ಯ ಸಿದ್ಧಾಂತದಲ್ಲಿ ಅವರು ಇದೇ ಹುಟ್ಟಿಲ್ಲ ಅಂತ. ಕರೆಕ್ಟ್, ಮೂಲಕ್ಕೆ ಹೋಗ್ಬೇಕು. ಸರಿ, ಮೂಲಕ್ಕೆ ಹೋಗಿ. ಮೂಲಕ್ಕೆ ಹೋದಾಗ ಪ್ರಕೃತಿ ಹುಟ್ಟಿಲ್ಲ ಒಪ್ಕೊಳ್ತೀವಿ, ಏನೂ ಹುಟ್ಟಿಲ್ಲ ಅನ್ನೋದ ಪ್ರಕೃತಿಯಿಂದ ಹುಟ್ಟಿಲ್ಲ ಅಂತ, ಈ ಜಗತ್ ಹುಟ್ಟಿಲ್ಲ ಅಂತ. ಅಲ್ಲ, ಅದಕ್ಕೆ ಮುಂದಕ್ಕೆ ಬರೋಣ ಒಳ್ಳೆ. ಅವ್ರ ಸಿದ್ಧಾಂತದ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಸಾಂಖ್ಯರು? ಮೂಲ ಪ್ರಕೃತಿ ಅವಿಕೃತಿ ಅಂತ. ಹೌದು. ಅವಾಗ ಮೂಲ ಪ್ರಕೃತಿ ಅವ್ರ ಪ್ರಧಾನ ಇದೆಯಲ್ಲ, ಹೌದು, ಅದು ಇದೆ, ಹೌದು, ಆದ್ರೆ ಹುಟ್ಟಿಲ್ಲ ಅಂತ ಇದಾರೆ. ಅದ್ರ ಮೇಲೆ ಇವಾಗ ಆಕ್ಷೇಪ ಮಾಡ್ಬೇಕು. ಅಲ್ಲಪ್ಪ, ಇರೋದು ಹೆಂಗಪ್ಪ ಇವಾಗ ಹುಟ್ಟಬೇಕಾಗೇ ಇಲ್ವಲ್ಲಪ್ಪ ಇರೋದು ಅಂತ ಹುಟ್ಬೇಕಾದ್ರೆ ಅವರು ಒಂದಿಲ್ಲ, ಅವ್ರು ಅಂದಿದ್ದಾರೆ. ಅವ್ರು ಇರೋದ್ರಿಂದಾನೇ ಹುಟ್ಟ ಹೇಳೋದು. ಇರೋದ್ರಿಂದ ಹುಟ್ಟತ್ತೆ ಅಂತಾರೆ. ಇರೋದು ಹುಟ್ಟಬೇಕಾಗಿಲ್ಲ, ನಾವು ಮೂಲ ಪ್ರಕೃತಿ ಹುಟ್ಟಬೇಕಾಗಿಲ್ಲ ಅಂತ ಅವರು ಅಂತಾರೆ. ಅಲ್ಲಿಂದ ಮುಂದಕ್ಕೆ ಆಮೇಲೆ ಆಕ್ಷೇಪ ಬರುತ್ತೆ. ಅಲ್ಲ, ಅಲ್ಲಿಂದ ಮುಂದಕ್ಕೆ ಭೂತಾನ್ನ ಜಾಯಿತ ಭಗವ, ಅಲ್ಲಿಂದ ಹುಟ್ಟಲ್ಲ ಅಂತಂದ ಇರೋದ್ರಿಂದ ಹುಟ್ಟಲ್ಲ ನೀವು ಹೇಳಿ. ಇರೋದು ಹುಟ್ಟಲ್ಲ, ಇರೋದು ಹುಟ್ಟತ್ತೆ ಅಂತ ಯಾರು ಹೇಳಿದ್ದಾರೆ? ಮೂಲಕ್ ತಗೊಂಡ್ ಹೋದ್ರೆ ಹಾಗೇನೆ ಒಳ್ಳೆ ಸಿದ್ಧಾಂತ ಹಾಗೇನೆ. ಇವಾಗ ಮೂಲ ಪರಮಾಣು ನೀವು ಹೇಳ್ದಂಗೆ ಹುಟ್ಟಬೇಕು ಅಂದ್ಮೇಲೆ ಒಂದು ವಿಕಾರ ತಗೊಳ್ಳೇಬೇಕು. ಅವಾಗ ಇರೋದ್ರಿಂದ ಅನ್ಬೇಕು, ಇರೋದು ಅಂತ ಹೇಳ್ಬೇಕು. ಇರೋದ್ರಿಂದ ಅಂತಾನೆ ವಿಕಾರ ತಗೊಂಡು ವಿಕಾರಾರ್ಥದಲ್ಲಿ ತಗೊಂಡ್ರೆ ಇರೋದ್ರಿಂದ ಹುಟ್ಟಲ್ಲ ಅಂತ ಹೇಳ್ಬೇಕು, ಇಲ್ಲದ್ರಿಂದ ಹುಟ್ಟಲ್ಲ ಅನ್ಬೇಕು. ಇರೋದು ಹುಟ್ಟಲ್ಲ, ಇಲ್ಲದ್ ಹುಟ್ಟಲ್ಲ ಅಂದ್ಬಿಟ್ಟು ಇರೋದು ಹುಟ್ಟತ್ತೆ ಯಾರು ಹೇಳೇ ಇಲ್ವಲ್ಲ. ಭೂತನ್ನ ಜಾಯಿತೆ ನೀವು ಅಲ್ವೇಟ ಇದ್ದೀರಲ್ಲ, ಇದು ಅಪ್ರಾಪ್ತ ಪ್ರತಿಷೇಧ ಆಯ್ತಲ್ಲ ಅಂತಂದ್ರೆ ಅಲ್ಲಿ ಯಾವ್ಯಾವ್ದು ಇದೆ ಅನಿಸ್ಕೊಂಡಿದ್ಯೋ ಅದು ಹುಟ್ಟಿನಿಂದಲೇ ಇದೆ ಅನಿಸ್ಕೊಂಡಿದೆ ಅಂತ ಅವ್ರ ವಾದ. ಏನ್ ಬಂದರೆ ಯಾವ ಇದೆ ಅಂದ್ರೆ ಇದು ಹುಟ್ಟಿನಿಂದ ಇದೆ ಅನಿಸ್ಕೋಬೇಕೆ ಹೊರತು ಹುಟ್ಟದೇನೆ ಇದೆ ಅನಿಸ್ಕೊಳ್ಳಲ್ಲ. ಇದೊಂದು ವಾದ ಇದೆ. ಇದೇ ಅನಿಸ್ಕೊಳ್ಳೋಕ್ಕೆ ಹುಟ್ಟಿರ್ಬೇಕು ಅಂತ ಒಂದು ವಾದ ತಂದ. ಇವ ನಾವೆಲ್ಲ ಇರಿವಿ ಅಂದ್ರೆ ಹುಟ್ಟಿನಿಂದಲೇ ಇರುವಿಕೆಯನ್ನು ಪಡ್ಕೊಂಡವರೇ ಹೊರತು ಹುಟ್ಟದೇನೆ ಇರುವಿಕೆ ಪಡ್ಕೊಂಡವರಲ್ಲ. ಇಲ್ಲಿ ಹೇಳ್ತಿದ್ದಾರೆ ಇನ್ನು ಇದೇ ಹುಟ್ಟಿದೆ ಅಂತ. ಇದು ಇರೋದು ಹುಟ್ಟಿದೆಯೋ ಇಲ್ಲದ್ ಹುಟ್ಟಿದೆಯೋ? ಇರೋದು ಇದೆಯಲ್ಲ, ಈ ಇರೋದು ಹುಟ್ಟಿದ್ರಿಂದ ಇರುವಿಕೆ ಪಡ್ಕೊಂಡಿದೆಯೋ ಹುಟ್ಟದೇನೆ ಇರುವಿಕೆ ಪಡ್ಕೊಂಡಿದೆಯೋ ಅಂತ. ಅಲ್ಲ, ಹುಟ್ಟಿನಿಂದ ಇರುವಿಕೆ ಪಡ್ಕೊಳ್ಳಲ್ಲ ಅಂತ ಇವ್ರ ವೇದಾಂತಿಗಳು. ಯಾಕೆಂದ್ರೆ ಯಾವ್ದು ಹುಟ್ಟಿದೆಯೋ ಹುಟ್ಟೋಕ್ ಮುಂಚೆ ಇರಲ್ಲ, ಆಮೇಲೂ ಇರಲ್ಲ, ಅದು ಮಧ್ಯಕಾಲದಲ್ಲೂ ಇಲ್ಲ ಅಂತ. ಇಲ್ಲದ್ರಿಂದ ಹುಟ್ಟತ್ತೆ ಅನ್ನೋದು ಅದಕ್ಕೆ ದೃಷ್ಟಾಂತವೇ ಇಲ್ಲ. ಬಂಜೆಮಗನಿಂದ ಹುಟ್ಟಿದ್ದಕ್ಕಾಗಿ ಮೊಳದಕೊಮ್ಮೆ ಹುಟ್ಟಿದ್ದಕ್ಕೆ ದೃಷ್ಟಾಂತವೇ ಇಲ್ಲ. ಇಲ್ಲದ್ರಿಂದ ಹುಟ್ಟಲ್ಲ ಅನ್ನೋದನ್ನ ಇಲ್ಲದ್ ಹುಟ್ಟಲ್ಲ ಅಂತೂ ಇಲ್ಲದ್ರಿಂದ ಹುಟ್ಟಲ್ಲ ಅಂತೂ ಎರಡೂ ಇದೆ. ಪರಮಾಣುವಿಂದ ಹುಟ್ಟತ್ತೆ ಅಂದ್ರು ವೈಶೇಷಿಕರು, ಪರಮಾಣು ಇರೋದೆ, ಇರೋ ಪರಮಾಣುವಿಂದ ಹುಟ್ಟತ್ತೆ, ಅಲ್ಲ ಇರೋ ಪರಮಾಣು ಹುಟ್ಟಲ್ಲ ಅನ್ಬೇಕು. ಇರೋ ಪರಮಾಣು ಹುಟ್ಟಲ್ಲ ಅಂತಿರೋ, ಇರೋ ಪರಮಾಣುದಿಂದ ಹುಟ್ಟತ್ತೆ ಅಂತ. ಇರೋ ಪರಮಾಣು ಹುಟ್ಟತ್ತೆ ಅಂತ ಅವರು ಒಪ್ಕೊಂಡಿಲ್ಲ. ಪರಮಾಣು ನಿತ್ಯ. ಅದೇ ಗುರುಗಳೇ, ಮೂಲಕ್ಕೆ ಹೋಗ್ಬೇಕು ಮೂಲ ಪರಮಾಣು. ಪರಮಾಣುನಲ್ಲಿ ಇವಾಗ ಈ ಪಾರಿಮಂಡಲಿಯ ಇದೆಯಲ್ಲ, ಅದು ಹುಟ್ಟಲ್ಲ, ಅದು ಇರಲ್ಲ, ಆದ್ರೆ ತೋಡ್ಕೊಳತ್ತೆ ಇನ್ನೊಂದ್ರಲ್ಲಿ. ಅಲ್ಲ, ಪರಮಾಣು ಇರುತ್ತೆ. ದ್ವಿಅಣುಕದಲ್ಲಿ ಪರಮಾಣುನಲ್ಲಿ ಯಾವ ಪಾರಿಮಂಡಲಿಯ ಇದೆಯೋ, ದ್ವಿಅಣುಕ ತ್ರಿಅಣುಕ ಪಾರಿಮಂಡಲಿಯಲ್ಲಿ ಆ ಪಾರಿಮಾಂಡಲಿಯ ಇರೋ ಅಳತೆ ಹೆಸರು ಅದೇನೆ ಗುರುಗಳೇ. ಅಲ್ಪತ್ವ ಹ್ರಸ್ವತ್ವ ಇವೆಲ್ಲ ಅದು ಹುಟ್ಟುತ್ತೆ. ಅಚ್ಚರಿ, ಅದು ಇಲ್ಲದೆ ಇದ್ದಿದ್ದೆ ಹುಟ್ಟಿದ್ದು. ಅಚ್ಚರಿ, ಅದು ಮುಂದಿನ ವಿಷಯ ಆಯ್ತು. ಇವಾಗ ಪರಮಾಣು ಇರೋದೋ ಇಲ್ಲದೋ? ಪರಮಾಣು ಇರೋದು. ಅದು ಹುಟ್ಟತ್ತೋ ಹುಟ್ಟಿಲ್ವಾ? ಯಾವ್ದೋ ಅದು ಹುಟ್ಟಿದ್ದಲ್ಲ, ಇರೋದು ಹುಟ್ಟಿದ್ದಲ್ಲ ಅಂತ ಆಯ್ತು. ಅದೇ ಗುರುಗಳೇ ಅಷ್ಟಂಶ ಮಾತ್ರ ತಗೊಳ್ತಾರೆ. ನನ್ ಪ್ರಶ್ನೆ ಅದು. ಇರೋದು ಹುಟ್ಟಿದ್ಯಾ, ಇರೋದು ಹುಟ್ಟಿಲ್ವಾ? ಇರೋದು ಅಂತಂದ್ರೆ ಕಾಲದೇಶದಲ್ಲಿ ಇರೋದು ಅಂತ ತಗೊಳ್ತೀರಾ? ಇರೋದು ಅಂದ್ರೆ ತೋರೋದು ಅಂತ ತಗೊಳ್ತೀರಾ? ಇರೋದು ಶಬ್ದಕ್ಕೊಂದು ಅರ್ಥ ವ್ಯಾಖ್ಯಾನ ಮಾಡ್ಬೇಕಲ್ಲ. ಇದೇ ಇವಾಗ ಇದೆ ಅನ್ಸ್ಕೊಂಡಿದೆ ಅಂದ್ರೆ ಇದು ಒಂದು ಕಾಲ ದೇಶದಲ್ಲಿ ಇದೆ. ಹೀಗೆ ಒಂದು ಕಾಲ ದೇಶದಲ್ಲಿ ಇರೋದನ್ನ ಇದೆ ನೀವಂದ್ರೆ ಕಾಲದೇಶದಲ್ಲಿ ಇರೋದೆಲ್ಲ ಹುಟ್ಟಿದ್ದಾಗೆ ಇರಬೇಕು, ಹುಟ್ಟದೇ ಇರಲ್ಲ. ಇವು ಪಾರಮಾಂಡಲ್ಲಿ ಅದು ಪರಮಾಣುವಾಗಲಿ ಪ್ರಧಾನವಾಗಲಿ ಕಾಲದೇಶದಲ್ಲಿ ಇಲ್ಲ ಅನ್ಬೇಕು ಅವರು. ಯಾಕಂದ್ರೆ ಕಾಲದೇಶ ಹುಟ್ಟಬೇಕಲ್ಲ. ಹೌದು, ಕಾಲದೇಶ ಹುಟ್ಟಬೇಕಾಗಿರೋ ಅದು ಕಾಲದೇಶದಲ್ಲಿ ಇಲ್ಲ ಅಂತ ಒಪ್ಪಬೇಕು ಅವರು. ಪರಮಾಣು ಕಾಲದೇಶದಲ್ಲಿ ಇಲ್ಲ ಆದ್ರೂ ಇದೆ. ಆಮೇಲೆ ಪ್ರಧಾನ ಕಾಲದೇಶದಲ್ಲಿ ಇಲ್ಲ ಆದ್ರೂ ಇದೆ. ಹಾಗಂತಾರೋ ಸಾಂಖ್ಯರಲ್ಲಿ ಆತರ ಅಂತಾರೆ ಒಂದ್ ಸ್ವಲ್ಪ. ಸಾಂಖ್ಯರಲ್ಲಿ ಮೂಲ ಪ್ರಕೃತಿ ಅವಿಕೃತಿ ಅಂತಾರ. ಅದು ವಿಕಾರ ಅಲ್ಲ, ಇದ್ದೇ ಇದೆ. ಅಂದ್ರೆ ಕಾಲದೇಶದ ಇಲ್ಲದೆ ಇರುವಿಕೆ ಒಪ್ಕೊಂಡಾಯ್ತು. ಅದು ಕಾಲದೇಶನು ಅದರಿಂದಾನೇ ಕಾಲದೇಶಗಳು ಸೃಷ್ಟಿಯಾಗುತ್ತೆ. ಅಂದ್ರೆ ಏನಾಯ್ತು?
ವ್ಯವಹಾರದಲ್ಲಿ ಇದೇನು ಬೇಕೆ ಕಾಲ ದೇಶ ಇರಬೇಕು ನಿಯಮ ಅವ್ರು ಬಿಟ್ಟಿದ್ದಾರೆ ಅಂತ ಆಯ್ತು. ಹೌದು, ಅದಕ್ಕೆ ಮೂಲಕ್ಕೂ ಹೊಡಿತಾ ಇದಾರೆ. ಮೂಲಕ ಅವ ಭೂತನ್ನ ಜಾಯಿತಿಯಿಂದ ಇರೋದು ಪರಮಾಣು ಹುಟ್ಟಲ್ಲ, ಇರೋದು ಪರಮಾಣು ಹುಟ್ಟಲ್ಲ, ಪ್ರಧಾನ ಹುಟ್ಟಲ್ಲ ಅಂತ ಇದ್ದಾರ. ಇವಾಗ ಪ್ರಧಾನ ಇದೆ ಅಂದ್ಮೇಲೆ ಅದು ಹುಟ್ಟಲ್ಲ, ಇರೋ ಕಾರಣದಿಂದಾನೇ ಅದು ಹುಟ್ಟಿಲ್ಲ. ಅದು ಹುಟ್ಟಿಲ್ಲ, ಅವರು ಒಂದಿಲ್ವಲ್ಲ. ಅದಾದ್ಮೇಲೆ ವಿಕಾರಗಳು ಅಲ್ಲ ಒಳ್ಳೆ, ಇವಾಗ ಅದೇ ಹುಟ್ಟಿಲ್ಲ ಅಂದ್ಮೇಲೆ ಇನ್ನು ಅದ್ರ ವಿಕಾರಗಳು ಹುಟ್ಟು 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 ಅಂತ ಹಿಂದಕ್ಕೆ ಹೋಗಕ್ಕಾಗಲ್ಲ, ಮುಂದಕ್ಕೆ ಹೋಗ್ತಾ ಇರ್ತಾರೆ ಬರೀ. ಹೌದು, ಇವಾಗ ಪ್ರಧಾನ ಇದೆ, ಅದನ್ನ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಅದು ಹುಟ್ಟಿಲ್ಲ, ಯಾವ್ದು ಪ್ರಧಾನ. ಹೌದು, ಅದು ಪ್ರಧಾನ ಇದೆ, ಹುಟ್ಟಿಲ್ಲ. ಹೌದು, ಅದರಿಂದ ಹುಟ್ಟತ್ತೆ ಅಂತಾರೆ. ಅದರಿಂದ ಹುಟ್ಟತ್ತೆ ಅಂತ. ಹೌದು, ಅದರಿಂದ ಹುಟ್ಟತ್ತೆ ತಪ್ಪಿಲ್ವಲ್ಲ. ಏನ್ ಗುರುಗಳೇ, ಅದರಿಂದ ಹುಟ್ಟತ್ತೆ ಅನ್ನೋ ತಪ್ಪಿಲ್ವಲ್ಲ. ಅದು ಇರೋದು ಹುಟ್ಟತ್ತೆ ಅಂತ ಇದಾರೆ. ಸೊ ಒಂದಿದೆ, ಇದು ಪ್ರಧಾನ ಇದೆ, ಇದು ಸಾಂಖ್ಯವಾದಿಗಳು. ಹೌದು, ಪ್ರಧಾನ ಇದೆ, ಹೌದು, ಅದರಿಂದ ವಿಕಾರಗಳಾಗತ್ತಲ್ಲ, ಅದು ಹುಟ್ಟತ್ತೆ ಅಂತ ಇದಾರೆ. ಸೊ ಅವರ ವಾದ ಏನು, ಇರೋದ್ರಿಂದ ಹುಟ್ಟತ್ತೆ, ಇರೋದ್ರಿಂದ ಹುಟ್ಟತ್ತೆ, ಇರೋದು ಹುಟ್ಟತ್ತೆ ಅಂದಿಲ್ಲ ಅವರು. ಅಲ್ಲ, ಈ ವಿಕಾರಗಳು ತಗೊಂಡ್ರೆ ಇರೋದೇ ಹುಟ್ಟದು ಅಲ್ಲ, ಇರೋದ್ರಿಂದ ಯಾಕೆ ಹುಟ್ಬೇಕಾ? ಅಲ್ಲ ಒಳ್ಳೆ, ಯಾಕೆ ಹುಟ್ಟಬೇಕು ಅಲ್ಲ, ಹಂಗಲ್ಲ. ಇವಾಗ ನೀವು ಫಸ್ಟ್ ಪ್ರಕೃತಿ ಪ್ರಧಾನ, ಅದಾದ್ಮೇಲೆ ಒಂದು ವಿಕಾರ ಆಯ್ತು ಅಂತ, ವಿಕಾರ ಮಹತ್ತಾಯ್ತು, ಮಹದಾದಿ 7 ಮಹತ್ತು ಹುಟ್ಟುತ್ತೆ. ಇರೋದೇ ಹುಟ್ಟಿದ್ದು, ಏನಾಗಿತ್ತು, ಪ್ರಧಾನವಾಗಿತ್ತು. ಪ್ರಧಾನವಾಗಿ ಇದ್ದಿದ್ದೇನೆ ಮಹತ್ತಾಗಿ ಹುಟ್ಟಿತು ಅಂತಾರೆ. ಸರಿ, ಇರೋದೇ ಹುಟ್ಟಿದ್ದು. ಈಗ ನೀವು ವಿಕಾರದಲ್ಲಿ ಇದು ಪ್ರಶ್ನೆ ಹೇಳ್ತಾ ಇರೋದು, ಈ ಮಹತ್ತು ಇರೋದು ಯಾಕಪ್ಪ ಹುಟ್ಟಬೇಕು ಅಂತ ಪ್ರಶ್ನೆ ಕೇಳ್ತಾ ಇದಾರೆ. ಆಕ್ಷೇಪ. ಭೂತನ್ನ ಜಾಯತಿ ಅಂದ್ರೆ ಇರೋದು ಹುಟ್ಟಲ್ಲ ಅಂತಂದ್ರೆ ಮಹತ್ತು. ಈ ಸಿದ್ಧಾಂತವು ಅವ್ರ ಸಿದ್ಧಾಂತ ಇದು ಸಿದ್ಧಾಂತ ಸಿದ್ಧಾಂತ. ಆದ್ರಿಂದ ಇರೋದು ಹುಟ್ಟಲ್ಲ ಅಂತ ನೀವು ಅಲ್ಗಳಿದ್ದೀರಲ್ಲ, ಇರೋದು ಹುಟ್ಟತ್ತೆ ಅನ್ನೋಂಥ ಪ್ರಸಂಗ ಎಲ್ಲಿದೆ? ಅದೇ ಮಹತ್ತು. ಮಹತ್ತು ಇರೋದಲ್ಲ, ಇರೋದೇನೆ ಪ್ರಧಾನ ರೂಪದಿಂದ ಇದೆ. ಅದಕ್ಕೆ ಹುಟ್ಟು ಅನ್ನೋದು ಹೊಂದಲ್ಲ ಅಂತ ಈ ಆಕ್ಷೇಪ ಏನೋ. ಅವ್ರು ಏನ್ ಹೇಳ್ತಿದ್ದಾರೆ, ಮಹತ್ತು ಹುಟ್ಟಿತು ಅಂತ ಇದಾರೆ. ಅಲ್ಲಪ್ಪ, ಹುಟ್ಟಿತು ಅಂದ್ರೆ ಹೇಗೆ ಹುಟ್ಟುತ್ತೆ? ಇರೋದು ಹುಟ್ಟಬೇಕಾಗಿಲ್ವಲ್ಲ. ಅಲ್ಲ, ಪ್ರಧಾನ ಒಂದ್ ಕಡೆ ಇದೆ ಅಂತ ಇದ್ದೀರಾ, ಒಂದ್ ಕಡೆ ಪ್ರಧಾನ ರೂಪದಿಂದ ಇದೆ ಅಂತ ಇದ್ದೀರಾ, ಇನ್ನೊಂದ್ ಕಡೆ ಹುಟ್ಟಿತು ಅಂತ ಇದ್ದೀರಾ. ಅದು ಹೆಂಗ್ ಹೊಂದತ್ತೆ ಅಂತ ಆಕ್ಷೇಪ, ಇದು ಸಿದ್ಧಾಂತಿ ಹೇಳ್ತಾ ಇರೋದು. ಇದು ಕಾರ್ಯಕ್ಕೆ, ಇದು ಭೂತನ್ನ ಜಾಯಿತಿ ಅನ್ನೋದು ಕಾರಣಕ್ಕಲ್ಲ, ಕಾರ್ಯಕ್ಕೆ ತಗೋಬೇಕು, ಕಾರಣಕ್ಕಲ್ಲ. ಇದು ಮೂಲ ಕಾರಣಕ್ಕೆ ಹೋದ್ರೆ ತಗೊಳಕ್ಕೆ ಆಗಲ್ಲ. ಭೂತನ್ನ ಜಾಯಿತಿ ಇರೋದು ಹುಟ್ಟಲ್ಲ ಅಂದ್ರೆ, ಇರೋದು ಅಂದ್ರೆ ಕಾರ್ಯ, ಅದು ಹುಟ್ಟಲ್ಲ ಅನ್ಬೇಕು. ಇರೋದು ಅಂದ್ರೆ ಕಾರಣ ಅಂದ್ರೆ ಅದು ಹುಟ್ಟಲ್ಲ ಅಂತ ಹೇಳೋದು ಅಪ್ರಾಪ್ತ ಪ್ರತಿಷೇಧ ಆಗುತ್ತೆ. ಇರೋದು ಅಂದ್ರೆ ಕಾರ್ಯ, ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಆ ಕಾರ್ಯ ಮಹದಾದಿಗಳ ಇದೆ, ಅದು ಕಾರಣ ರೂಪದಲ್ಲಿ ಇದೆ. ಕಾರಣ ರೂಪದಲ್ಲಿ ಇರುವಂತ ಮಹದಾದಿಗಳು ಹುಟ್ಟಕ್ ಬರಲ್ಲಪ್ಪ, ಇದ್ಮೇಲೆ ಹುಟ್ಟಬೇಕಾಗಿಲ್ಲ ಅಂತ. ಆಯ್ತು. ಅಭೂತನ್ನೈವ ಜಾಯತೆ ಅಂದ್ರೆ ಯಾವುದೋ ಜಣಕಾದಿಗಳು ಇಲ್ಲದ್ದು, ಇಲ್ಲದ್ದಾಗಿರುವಂತ ಜಣಕಾದಿಗಳು ಇಲ್ಲಿಲ್ಲ, ಪರಮಾಣುಲಿಲ್ಲ. ಗುರುಗಳೇ, ಎಲ್ಲೂ ಇಲ್ಲದ್ದು ಅಂತ ಪರಮಾಣುನಲ್ಲೂ ಇಲ್ಲ, ಇನ್ನು ಬೇರೆ ಕಡೆಯಲ್ಲೂ ಇಲ್ಲ. ಎಲ್ಲೂ ಇಲ್ಲದ್ದಾಗಿರೋ ಜಣಕ, ಚನುಕ, ಚತುರ್ಣಕ, ಪಂಚಾಣುಕ ಇತ್ಯಾದಿ ಮಹತ್ವ, ಅಣುತ್ವ, ಹ್ರಸ್ವತ್ವ, ಮಹತ್ವ, ದೀರ್ಘತ್ವ ಇತ್ಯಾದಿ ಆಸೆಗಳನ್ನ ಹೇಳ್ತಾರಲ್ಲ, ಅವುಗಳು ಕೂಡ ಇಲ್ಲದ್ದು. ಇಲ್ಲದ್ದು ಅಂದ್ರೆ ಪರಮಾಣು. ಹೇಳಿಮ್ಮ. ಸಾರಿ ಗುರುಗಳೇ, ನೀವು ಎಕ್ಸ್ಪ್ಲೈನ್ ಮಾಡಿದೀರಾ ಅಂದ್ರೂ ಕನ್ಫ್ಯೂಷನ್ ಸ್ವಲ್ಪ ನಮ್ಮಂತವ್ರಿಗೆ. ಸ್ವಲ್ಪ ಅದನ್ನ ರಿಪೀಟ್ ಮಾಡಿ. ನನಗೆ ಅದು ಸಾಂಖ್ಯದ ಏನಂತಾರೆ, ವೈಶಿಕರು ಏನಂತಾರೆ, ಅದು ಸ್ವಲ್ಪ ಹೇಳಿದೀರಾ ನೀವು ಮುಂಚೆ, ಅದ್ರ ಬರ್ಕೋತೀನಿ ಈ ಸತಿ ನಾನು ಹೇಳಿದ್ರೆ. ಅಲ್ಲ, ಇನ್ನೇನಿಲ್ಲ, ಸಾಂಖ್ಯರು ಪ್ರಧಾನವಾದಿಗಳು. ಪ್ರಧಾನ ಅಂದ್ರೆ ಸತ್ಯದ ಸ್ತಮೋ ಗುಣಗಳ ಸಾಮ್ಯಾವಸ್ಥೆ ಅಂತ, ಜಗತ್ತಿನ ಮೂಲಾವಸ್ಥೆ ಅಂತ ಹೇಳ್ತಾರೆ. ಅದು ಹೇಗೆ ಮಣ್ಣು ಗಡಿಗೆ ಆಗುತ್ತದೆಯೋ ಅಥವಾ ಹಾಲು ಮೊಸರಾಗುತ್ತದೆಯೋ, ಆ ಪ್ರಧಾನವೇ ಜಗತ್ತಾಕಾರವಾಗಿ ಪರಿಣಮಿಸುತ್ತೆ ಅಂತ ಪರಿಣಾಮವಾದಿಗಳು. ಅವರು ಪರಿಣಾಮ ಅಂದ್ರೆ ಎವಲ್ಯೂಷನ್, ಮಾಡಿಫಿಕೇಶನ್, ಎಲಿಮಿನೇಷನ್, ಅದಾಗತ್ತೆ ಅಂತ ಹೇಳ್ತಾರೆ. ಇವರು ವೈಶೇಷಿಕರಿದ್ದಾರೆ, ತಾರ್ಕಿಕ. ಇಲ್ಲ, ಒಂದ್ ನಿಮಿಷ ಗುರುಗಳೇ. ಸೊ ಅವರು ಬರ್ತ್ ಆಗುತ್ತೆ ಅಂತಾರ, ಸಮಥಿಂಗ್ ಇಸ್ ಹೌದು, ಕ್ರಿಯೇಟ್ ಆಗುತ್ತೆ ಅಂತ ಕ್ರಿಯೇಷನ್ ಒಪ್ತಾರೆ ಅವರು. ಅವರು ಪ್ರಧಾನವು ಜಗದಾಕಾರವಾಗಿ ಮಾಡಿಫಿಕೇಶನ್ ಆಗತ್ತೆ, ಪರಿಣಾಮ ಆಗತ್ತೆ. ಅದೇ ಪರಿಣಾಮವಾದ ಜಗತ್ತು ಬೀಜ ರೂಪದಿಂದ ಪ್ರಧಾನ ಇರುತ್ತೆ ಅಂತಾರೆ. ಇಲ್ಲದ್ ಬಂತು ಅನ್ನಲ್ಲ. ಯಾವ್ಯಾವ್ದು ಬಂದಿದೆಯೋ, ಈ ಪಂಚಭೂತ ಬಂದಿದೆ, ಸ್ಥಾವರ ಜಂಗಮ ಬಂದಿದೆ, ಕಾಲದೇಶ ಬಂದಿದೆ, ಏನೇನ್ ಬಂದಿದೆ ನಾವು ಒಪ್ಕೊಳ್ತೀವೋ, ಇದೆಲ್ಲವೂ ಪ್ರಧಾನದಲ್ಲಿ ಸೂಕ್ಷ್ಮ ರೂಪದಿಂದ ಅಡಗಿರುತ್ತೆ. ಹೇಗೆ ಆಲದ ಮರದ ಬೀಜದಲ್ಲಿ ಆಲದ ಮರದ ಶಕ್ತಿ ಅಡಗಿರುತ್ತೋ, ಅದೇ ರೀತಿ ಅವ್ಯಾಕೃತ ನಾವೇನ್ ಹೇಳ್ತೀವಿ ಅದನ್ನ ಅವ್ರು ಪ್ರಧಾನ ಅಂತ ಹೇಳ್ತಾರೆ. ಆ ಪ್ರಧಾನದಲ್ಲಿ ಈ ಪಂಚಭೂತಗಳು, ಎಲ್ಲಾ ಲೋಕಗಳು, ಎಲ್ಲಾ ಜೀವರಾಶಿಗಳು, ಎಲ್ಲಾ ಸ್ಥಾವ ಎಲ್ಲವೂ ಸೂಕ್ಷ್ಮಗಳು ಅಡಗಿರುತ್ತೆ. ಅದು ಯಾವುದೋ ಒಂದು ಕಾಲದಲ್ಲಿ ಅದು ಸೃಷ್ಟಿಗಳಿಗೆ ಉನ್ಮುಖವಾಗುತ್ತೆ, ತೊಳ್ಕೊತ್ತೆ.
ಸೃಷ್ಟಿ ಆಗ್ತಾ ಬರುತ್ತೆ. ಎಷ್ಟೋ ಕೋಟಿ ವರ್ಷ ಆದ್ಮೇಲೆ ಅದು ಬೇಜಾರಾಗುತ್ತೆ. ಎಲ್ಲವನ್ನು ಪ್ರಳಯ ಮಾಡುತ್ತೆ. ಎಲ್ಲ ಪ್ರಧಾನಾವಸ್ಥೆಗೆ ಹೋಗ್ಬಿಡುತ್ತೆ. ಪ್ರಧಾನಾವಸ್ಥೆ ಹೋಗುತ್ತೆ ಅಂದ್ರೆ ಸತ್ವರಜಸ್ತಮೋ ಗುಣಗಳು ಸಾಮ್ಯಾವಸ್ಥೆಯಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಸತ್ವರಜಸ್ತಮೋ ಗುಣಗಳ ವೈಷಮ್ಯವೇ ಸೃಷ್ಟಿ ಅಂತಾರೆ ಅವರು. ಆ ಪ್ರಧಾನದ ಕಾರ್ಯ ಸತ್ವರಜಸ್ತಮೋ ಗುಣಗಳು, ಆ ಗುಣಗಳ ಕಾರ್ಯವೇ ಜಗತ್ತು ಅಂತಾರೆ ಅವರು. ಗುಣಗಳನ್ನ ಇದಕ್ಕೆ ಇಟ್ಕೊಳ್ತಾರೆ, ಕಾರ್ಯಕ್ಕೆ ಕಾರಣ ಇಟ್ಕೊಳ್ತಾರೆ. ಗುಣಗಳಿಗೆ ಕಾರಣ ಗುಣಗಳೇ ಹುಟ್ಟಲ್ಲ ಅಂತಾರೆ. ಗುಣಗಳ ಸಾಮ್ಯಾವಸ್ಥೆ ಪ್ರಧಾನ, ಗುಣಗಳ ವೈಷಮ್ಯತೆಯೇ ಸೃಷ್ಟಿ. ಆ ಸೃಷ್ಟಿಯಲ್ಲಿ ಗುಣಗಳ ವೈಷಮ್ಯತೆಯಲ್ಲಿ ಆ ಹೆಸರುಗಳು ಬೇರೆ ಬೇರೆ ಆಗುತ್ತೆ. ಒಂದಕ್ಕೆ ಆಕಾಶ, ಒಂದಕ್ಕೆ ವಾಯು, ಒಂದಕ್ಕೆ ಅದು ಆಕಾಶ ಸೃಷ್ಟಿನ ಅವ್ರು ಹೇಳಲ್ಲ, ಅವರು ವಾಯುವಿನ ಸೃಷ್ಟಿ ಹೇಳ್ತಾರೆ. ಹೇಳಿಮ್ಮ ಕೇಳಿ. ನಾವು ಅದೇ ಅನ್ನೋದಲ್ವಾ ವೇದಾಂತದಲ್ಲಿ ಅನ್ಮ್ಯಾನಿಫೆಸ್ಟ್ ಟು ಮ್ಯಾನಿಫೆಸ್ಟ್ ಅಂತ. ನಮ್ದು ಹಾವು ಹಗ್ಗದಲ್ಲಿ ಹೇಗೆ ಹುಟ್ಟತ್ತೋ ಹಾಗೆ ಹುಟ್ಟತ್ತೆ ಅಂತೀವಿ. ಹಾವು ಹೇಗೆ ಹುಟ್ಟತ್ತೆ ಹಗ್ಗದಿಂದ? ನಮ್ ಪ್ರಕಾರ ಹುಟ್ಟು ಅಂದ್ರೆ ಕಲ್ಪನೆ, ಕಾರಣ ಅಂದ್ರೆ ಕಲ್ಪನೆಗೆ ಆಸ್ಪದ, ಕಲ್ಪನೆಗೆ ಆಸ್ಪದ ಆಧಾರವೇ ಹುಟ್ಟು ಕಾರಣ. ಕಲ್ಪನೆಯೇ ಹುಟ್ಟು, ಕಾರ್ಯ ಎಫೆಕ್ಟು ಕಾರ್ಯ ಹುಟ್ಟು ಎಲ್ಲ ಒಂದೇ ಅರ್ಥ. ಅದು ಕಲ್ಪನೆ. ಕಾಸು ಇದು ಕಾರಣ, ಮೂಲ ಇದು ಮೂಲ ಕಾರಣ, ಅದು ಬ್ರಹ್ಮ ಕಾರಣ. ಹಾವಿನ ಎಕ್ಸಾಂಪಲ್ ಇಂದ ಸಾಂಖ್ಯರು ಏನಂತಾರೆ ಹೇಳಿ ಗುರುಗಳೇ, ಆಗ ಅರ್ಥ ಆಗ್ಬಿಡುತ್ತೆ. ಹಾಲು ಹೇಗೆ ಹಾವಿನ ಎಕ್ಸಾಂಪಲ್ ಸಾಂಖ್ಯ ತಗೊಳ್ಳಲ್ಲ, ಸಾಂಖ್ಯರು ವೈರಾಗ್ಯ ತಗೊಳ್ಳೋದು. ಹಾವಿನ ಎಕ್ಸಾಂಪಲ್ ಅವ್ರು ಏನಂತಾರೆ, ಅವರು ಒಪ್ಪೋದೇ ಇಲ್ಲ, ಅಲ್ಲಿ ಹಗ್ಗ ಬಂದೇ ಇಲ್ಲ, ಬರೀ ಭ್ರಾಂತಿ ಅಂತಾರೆ. ಆ ರೀತಿ ಜಗತ್ತನ್ನು ಭ್ರಾಂತಿ ಗೊತ್ತಿಲ್ಲ. ಸಾಂಖ್ಯರು ಜಗತ್ತನ್ನು ಸತ್ಯ ಅಂತಾರೆ. ಅವರು ದ್ವೈತಿಗಳು ಪ್ರಪಂಚವನ್ನು ಮಿಥ್ಯೆ ಅಂತ ಹೇಳಲ್ಲ, ಪ್ರಪಂಚವನ್ನು ಸತ್ಯ ಅಂತ ಹೇಳ್ತಾರೆ. ವೇದಾಂತಿಗಳು ಪ್ರಪಂಚವು ತೋರಿಕೆ, ಪ್ರಪಂಚ ಇಲ್ಯೂಷನ್ನು, ಅದು ಯಾವಾಗಲೂ ಇಲ್ಲದೆ ಇರತಕ್ಕದ್ದು ಅಂತ ಆ ರೀತಿ ವೇದಾಂತಿಗಳ ಅಭಿಪ್ರಾಯ. ಇರೋದು ಬ್ರಹ್ಮವೇ ಜಗತ್ತಾಗಿ ತೋರ್ತಾ ಇದೆ. ಎಲ್ಲಿವರೆಗೆ ಬ್ರಹ್ಮರೂಪದಿಂದ ನಿಮಗೆ ನೋಡೋಕ್ಕಾಗಲ್ಲ, ಕಾಣೋಕ್ಕಾಗಲ್ಲ, ಅದು ಈ ರೀತಿ ಇಂದ್ರಿಯದಿಂದ ಮನಸ್ಸಿನಿಂದ ಹೀಗೆ ತೋರಿಸ್ತೆ. ಅದು ಅದರ ಸ್ವಭಾವ, ಯಾವುದರ ಆ ಆತ್ಮನ ಸ್ವಭಾವ. ತಪ್ಪಿಕೆಯಿಂದ ನೋಡಿದಾಗ ಆತ್ಮನು ಜಗತ್ತಾಗಿ ತೋರೋದು ಅದರ ಸ್ವಭಾವ ಅಂತ ಅವ್ರು ವೇದಾಂತಿಗಳು ಹೇಳ್ತಾರೆ. ಸಾಂಖ್ಯರು ಮಾತ್ರ ಇಲ್ಲ, ಜಗತ್ತು ಸತ್ಯವೇ, ಜಗತ್ತು ಒಂದು ಕ್ರಮವಾಗಿ ಹುಟ್ಕೊಂಡ್ ಬಂದಿದೆ, ಅದು ಪ್ರಳಯವೂ ಆಗುತ್ತೆ. ಎಷ್ಟೋ ದಿವಸ ಆದ್ಮೇಲೆ ಪ್ರಳಯವಾದಾಗ ಗುಣಗಳು ಸಾಮ್ಯಾವಧಿ 100 ಆಗ್ಬಿಡ್ತು ಅಂತಂದ್ರೆ ಸತ್ಯಗುಣ ಅದು ಪ್ರಳಯ. ಅದು ವೇರಿಯೇಷನ್ ಏರಿಳಿತ ಆಯ್ತು ಅಂತಂದ್ರೆ ಸೃಷ್ಟಿ ಆಯ್ತು ಅಂತಾರೆ. ಆ ಸೃಷ್ಟಿ ಆಗೋದ್ರೂ ಕ್ರಮ ಹೇಳ್ತಾರೆ. ಮತ್ತು ಮಹತ್ವ ಹುಟ್ಟಾಗುತ್ತೆ, ಆಮೇಲೆ ಅಹಂಕಾರ. ಮಹತ್ವ ನಾವೇನು ಹಿರಣ್ಯಗರ್ಭ ಅಂತೀವಿ ಅದನ್ನ ಮಹತ್ವ ಅಂತಾರೆ, ನಾವೇನು ವಿರಾಟ್ ಪುರುಷ ಅಂತೀವಿ ಅದನ್ನ ಅಹಂಕಾರ ಅಂತಾರೆ. ಆಮೇಲೆ ಪಂಚಭೂತಗಳು ಅವರು ಬಂದ್ರೆ ಅದು ನಾವು ತನ್ಮಾತ್ರೆಗಳನ್ನ ಹೇಳ್ತೀವಿ, ಅವರು ತನ್ಮಾತ್ರೆಗಳನ್ನ ಹೇಳ್ತಾರೆ. ಆಮೇಲೆ ತನ್ಮಾತ್ರೆಗಳು ಪಂಚೀಕೃತವಾಗಿ ಇದೇ ಅವರು ಹೀಗೆ ಹೇಳ್ತಾರೆ. ಎಲ್ಲವೂ ಕಲಬೆರಕೆ ಆಗ್ಬಿಟ್ಟು ಸ್ಥೂಲ ರೂಪ ಪಡ್ಕೊಂಡು ಜಗದಾಕಾರ ಆಗಿ ಈ ಎಲ್ಲ ಜೀವನಗಳು, ಗಿಡಮರ ಬಳ್ಳಿಗಳು, ಬೆಟ್ಟ ಗುಡ್ಡಗಳು, ನದಿ ಸಮುದ್ರಗಳು ಎಲ್ಲವೂ ಬರುತ್ತೆ ಅಂತ ಅವರು ಇದು ಮಾಡ್ತಾರೆ. ಗುರುಗಳೇ, ಹಾ, ಈ ಸೈನ್ಸ್ ಆಮೇಲೆ ಜೀವನು ಅವ್ರ ಪ್ರಕಾರ ಜೀವನು ಪುರುಷನು, ಅವನು ಚೇತನನು ಅಸಂಗನು, ಅದು ಅನೇಕ ಅವನ ನಂಬರ್ ಉಂಟು. ಇದು ಅದ್ವಿತೀಯನಲ್ಲ, ಅದು ಅವನ ಅಸಂಗನು, ಅವನು ನಿರ್ಲೇಪನು ನಿರಂಜನನು. ಅಲ್ಲಿ 2 ವಾದ ಇದೆ. ಸಾಂಖ್ಯಲ್ಲಿ ಶೇಷರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು ಅಂತ. ಪರಮಾತ್ಮನ ಒಪ್ಪದೇ ಇರುವ ಸಾಂಖ್ಯರಿದ್ದಾರೆ, ಪರಮಾತ್ಮನ ಒಪ್ಪೋ ಸಾಂಖ್ಯರು ಇದ್ದಾರೆ. 2 ತರ ಇದ್ದಾರೆ ಸಾಂಖ್ಯರು. ಹಾ ಹೇಳಿ. ಅದೇ ಈ ವೇದಿಕ್ ಸೈನ್ಸ್ ಆಮೇಲೆ ಈ ಮಾಡರ್ನ್ ಸೈನ್ಸ್ ಯಾವ ವಿಷಯದಲ್ಲಿ ಬಂದು ಬೇರೆ ಬೇರೆ ಒಪಿನಿಯನ್ ಇದೆ, ಅಂದ್ರೆ ಬೇರೆ ಬೇರೆ ಇದಿದೆ. ಅಲ್ಲ, ಮಾಡ್ರನ್ ನಲ್ಲಿ ಯಾವ್ದನ್ನು ಸುಳ್ಳುನಲ್ಲ, ವೇದಿಕದೆಲ್ಲ ಸುಳ್ಳು ಅಂತಾರಲ್ಲ, ದೊಡ್ಡ ವ್ಯತ್ಯಾಸ. ಮಾಡ್ರನ್ ನಲ್ಲಿ ಎಲ್ಲ ಸತ್ಯ ಅಂತಾರೆ, ವೈದಿಕವಾಗಿ ಆತ್ಮನೊಬ್ಬನೇ ಸತ್ಯ ಅಂತಾರೆ, ಆತ್ಮನ ಬಿಟ್ಟು ಬೇರೆ ಯಾವ್ದು ಸತ್ಯ ಇಲ್ಲ ಅಂತಾರೆ. ಅಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಅದನ್ನ ಒಂದು ಇದು ಮಾಡ್ತಾರಲ್ಲ ಗುರುಗಳೇ, ಪ್ರೂವ್ ಮಾಡ್ತಾರಲ್ಲ ಗುರುಗಳೇ. ಯಾವ್ದನ್ನ ಎಕ್ಸ್ಪೆರಿಮೆಂಟ್ ಪ್ರಮಾಣ ಮಾಡಕ್ಕಾಗಲ್ಲ, ಅನುಭವದಿಂದ ಮಾಡ್ಬೇಕು. ಯಾಕಂದ್ರೆ ಯಾವ್ದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಅದು ಪ್ರಪಂಚದ ಒಳಗಿದೆ. ಪ್ರಪಂಚದ ಒಳಗಿರೋದ್ರಿಂದ ಪ್ರಪಂಚವನ್ನು ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗಲ್ಲ. ಪ್ರಪಂಚಾತೀತವಾದ ವಸ್ತುವಿಂದ ಪ್ರಪಂಚವನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು. ನೀವು ಯಾವ್ದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀರೋ ಅದಷ್ಟು ಪ್ರಪಂಚದ ಒಂದು ಪಾರ್ಟ್. ಅದು ಇಂದ್ರಿಯ ಆಗಲಿ, ಮನಸ್ಸಾಗಲಿ, ಬುದ್ಧಿ ಆಗಲಿ, ಹೊರಗಿನ ಯಾವುದೇ ಇನ್ಸ್ಟ್ರೂಮೆಂಟ್ ಆಗಲಿ, ಅದು ಅವಸ್ಥೆ ಒಳಗಿನ ಒಂದು ಪಾರ್ಟ್ ಆದ್ರಿಂದ ಅದನ್ನ ಇಡೀ ಅವಸ್ಥೆಯನ್ನು ಎಕ್ಸ್ಪೆರಿಮೆಂಟ್ ಮಾಡಕ್ಕಾಗಲ್ಲ. ಇಡೀ ಅವಸ್ಥೆಯನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಅವಸ್ಥಾತೀತನಾದ ಆತ್ಮನಾಗಿ ನಿಂತ್ಕೊಂಡು ನೋಡ್ಬೇಕು. ಅದು ಬೆಳಗ್ಗೆ ಪಾಠದಲ್ಲಿ ಬಂತಲ್ಲ, ಸುಷುಪ್ತನಾಗಿದ್ದಾಗ ಪ್ರಪಂಚವೆಲ್ಲ ಪೂರ್ತಿ ಆತ್ಮಲ್ಲಿ ಅಡಗೋಗಿರುತ್ತೆ ಅಂದ್ರೆ ತೋರಿಕೆ ಬಿಟ್ಟುಕೊಳ್ಳೋದು. ಅಲ್ಲ ಈ ಒಂದು ಸ್ಟೇಟ್ಮೆಂಟ್ ನ ಐ ಮೀನ್ ಅಂದ್ರೆ ಇಂಥ ಸ್ಟೇಟ್ಮೆಂಟ್ ನ ಅಂದ್ರೆ ಈ ಸ್ಟೇಟ್ಮೆಂಟ್ ಕನ್ವಿನ್ಸ್ ಮಾಡಕ್ ಆಗಲ್ಲ ಗುರುಗಳು. ಅವ್ರಿಗೆ ಹೇಳಿದ್ರೆ ನಂಬೋದಿಲ್ಲ ಅವ್ರ ಸೈಂಟಿಸ್ಟ್ಗಳು. ಈಗ ಈ ತರ ಸೈನ್ಸ್ಗಳಿಗೆ ಅವರು ಇಲ್ಲಿವರೆಗೆ ಮನಸ್ಸು ಬುದ್ಧಿವರೆಗೆ ಮಾತ್ರ ಹೋಗಿದ್ದಾರೆ, ಬುದ್ಧಿಯಿಂದ ದಾಟ್ ಹೋಗೇ ಇಲ್ಲ. ಅವ್ರ ಬುದ್ಧಿಯೇ ಅಲ್ಟಿಮೇಟ್ ಅವರಿಗೆ.
ನಾವು ಬುದ್ಧಿ ಅಲ್ಟಿಮೇಟ್ ಮಾಡ್ಕೊಂಡಿಲ್ಲ. ನಾವು ಬುದ್ಧಿಯೂ ಕೂಡ ಪ್ರಪಂಚದ ಪಕ್ಷಕ್ಕೆ ಹಾಕ್ತೀವಿ. ಅದು ಒಂದು ಇನ್ಸ್ಟ್ರೂಮೆಂಟ್ ಇದಾಗುತ್ತೆ ಹೊರತು ಬುದ್ಧಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಚೈತನ್ಯ ಅವ್ರಿಗೆ ಅರಿವು ಒಂದೇ ಅರ್ಥವಾಗಿಲ್ಲ ಸೈನ್ಸಿಗೆ. ಸೈನ್ಸ್ ಅರಿವು ಎಲ್ಲಿದೆ, ಅರಿವು ಯಾರದ್ದು ಕೇಳಿದ್ರೆ ಸೈನ್ಸ್ ಬೆಬೆಬೆ ಅನ್ನತ್ತೆ. ಸೈನ್ಸ್ ಅರಿವಿಗೆ ಉತ್ತರನೇ ಕೊಡಲ್ಲ. ಸೈನ್ಸ್ ಅರಿವು ಅಂದ್ರೆ ಭೌತಿಕ ಅನ್ನತ್ತೆ. ಅದು ತವ್ವೆ, ಅನ್ನ, ಹಣ್ಣು, ತರಕಾರಿ ಇತ್ಯಾದಿಗಳು ಸೇವನೆ ಮಾಡೋದ್ರಿಂದ ಆ ಒಳಗೆ ಆನೆಗೆ ಮತಶಕ್ತಿ ಇರುವ ಹಾಗೇನೆಯೇ ಒಳಗೆ ಅದು ಇದು ಸೇರ್ಕೊಂಡು ಅರಿವು ಆಗತ್ತೆ ಅಂತಾರೆ ಹೊರತು ಅರಿವು ಅನ್ನೋದು ಹುಟ್ಟದ ಸ್ವತಂತ್ರವಾದ ಪರಮಾರ್ಥತ್ವ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅದು ವೇದಾಂತ ಮಾತ್ರ ಹೇಳೋದು ಅರಿವಿನ ತತ್ವವನ್ನ. ಅವರು ಬುದ್ಧಿಯ ಅರಿವನ್ನೇ ಹೇಳ್ತಾರೆ ಹೊರತು ಬುದ್ಧಿಯ ಅರಿವನ್ನು ಮೀರಿದ್ದಾದ ಚಿನ್ಮಾತ್ವಾದ ಹೇಳದಲ್ಲ. ಜ್ಞಾನಂ ಜಪ್ತಿ ಅವಬೋಧ ಅಂತ ಭಾವಸಾಧನ ಅದು ಗೊತ್ತೇ ಇಲ್ಲ ಸೈನ್ಸಿಗೆ. ಈಗ ಭಾಷಿಕರು ಒಂದೇ ವಾಕ್ಯ ಹೇಳಿದ್ರು, ವಿಧಿಕಾಂಡೆ ತರ್ಕ ಸಮಯವ ನಕೇರಚಿತ್ ಅಧಿಗತ ಸರ್ವಸ್ಯ ಆತ್ಮ ಅಂತ ಹೇಳಿ ಸೂತ್ರಭಾಷೆಯಲ್ಲಿ. ಈ ನಾವು ಹೇಳ್ತಿರುವಂತಹ ಆತ್ಮ ತರ್ಕ ಸಮಯದವರು ಎಲ್ಲರೂ ತರ್ಕದವರೇ. ಸಾಂಖ್ಯರು, ವೈಶೇಷಿಕರು, ಈ ವೈಜ್ಞಾನಿಕರು, ನೈಯಾಯಿಕರು, ಬೌದ್ಧ ಎಲ್ಲರೂ ತಾರ್ಕಿಕರಲ್ಲೇ ಅಂದ್ರು. ಮತ್ತು ಕರ್ಮಕಾಂಡವನ್ನು ಸೇರಿಸ್ಬಿಟ್ರು. ಕರ್ಮಕಾಂಡಕ್ಕೂ ಈ ಆತ್ಮ ಸಿಕ್ಕಿಲ್ಲ, ಉಪಾಸನಾ ಕಾಂಡಕ್ಕೂ ಸಿಕ್ಕಿಲ್ಲ, ಈ ತಾರ್ಕಿಕರಿಗೂ ಸಿಕ್ಕಿಲ್ಲ. ನಮ್ಮ ಉಪನಿಷತ್ಸೇವ ಅಧಿಗತ ಪುರುಷ ಅಂದ್ಬಿಟ್ರು. ಉಪನಿಷತ್ತಿನಲ್ಲಿ ಮಾತ್ರ ತಿಳಿದು ಬರುವಂತಹ ಆತ್ಮನ ಇವನು ಅಂತ ಭಾಷ್ಯಕಾರ ಸ್ಪಷ್ಟವಾಗಿ ಇದನ್ನು ಬೇರ್ಪಡಿಸ್ಬಿಟ್ರು. ಅದನ್ನ ಆ ಆತ್ಮನ ನೋಡ್ಬೇಕು, ಆತ್ಮನಾಗಿಯೇ ನೋಡ್ಬೇಕೆ ಹೊರತು ಇನ್ ಯಾವ್ದಂತ ಹೋಗಿ ಬರಲ್ಲ. ಸೂರ್ಯನ ನೋಡಿ ಬ್ಯಾಟ್ರಿ ತಗೊಳ್ತೀರಾ? ಸೂರ್ಯನ ನೋಡಕ್ ಹೇಗೆ ಬ್ಯಾಟ್ರಿ ತಗೊಳ್ ಬರಲ್ವೋ ಹಾಗೆ ಆತ್ಮನ ನೋಡಕ್ ಪ್ರಮಾಣ ತಗೊಳ್ ಬರಲ್ಲ. ಯಾಕಂದ್ರೆ ಪ್ರಮಾಣಗಳ ಪ್ರಮಾಣತ್ವವೇ ಆತ್ಮದಿಂದ ಸಿದ್ಧವಾಗಿರೋದು. ಇವುಗಳು ಪ್ರಮಾಣ ಅನ್ನೋದನ್ನು ಸೀಲ್ ಹೊಡಿತಾ ಇರೋದು ಆತ್ಮ. ಆತ್ಮ ಸೀಲ್ ಹೊಡೆದ ಮೇಲೆ ಇದು ಪ್ರಮಾಣ ಆಗೋದು. ಇದು ಪ್ರಮಾಣವೇ ಆಗಲ್ಲ ಇದು. ವೈಶೇಷಿಕರದ್ದು ಹೇಳ್ಬಿಡಿ ಒಂದ್ಸತಿ ಗುರುಗಳೇ, ಅವ್ರದ್ದು ಹೆಂಗ್ ವ್ಯತ್ಯಾಸ ಆಗುತ್ತೆ? ವೈಶೇಷಿಕರದ ವೈಶೇಷಿಕರು ಎಲ್ಲ ಪರಮಾಣು ಅವಸ್ಥೆಯಲ್ಲಿ ಇರುತ್ತೆ ಪ್ರಳಯ ಕಾಲದಲ್ಲಿ. ಅದು ಆಟಮ್ ಅನ್ನು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅದು ಆ ಸ್ಥಿತಿಯಲ್ಲಿ ಇರುತ್ತೆ. ಅದಕ್ಕೆ ಒಂದು ಪಾರಿಮಾಂಡಲ್ಯ ಅಂತ ಅಳತೆಯನ್ನು ಹೇಳ್ತಾರೆ ಅವರು. ಆದ್ರೆ ಅದು ಇಂದ್ರಿಯ ಗ್ರಾಹ್ಯವಲ್ಲ. ಅಂದ್ರೆ ಯಾವ ಇಂದ್ರಿಯಕ್ಕೂ ಇದಕ್ಕೂ ಸಿಗೋಲ್ಲ, ಅದಕ್ಕೆ ಅವಯವ ಇಲ್ಲ ಅಂತ ಹೇಳ್ತಾರೆ. ಅದು ಬಹಳ ಸೂಕ್ಷ್ಮವಾದದ್ದು ಅಂತ ಹೇಳ್ತಾರೆ. ಅದು ಸೃಷ್ಟಿಕಾಲ ಬಂದಾಗ ಅದು ಯಾಕೆ ಬರುತ್ತೆ, ಅದಕ್ಕೆ ಅದು ಗೊತ್ತಾಗತ್ತಾ ನೀವು ಅದೆಲ್ಲ ಕೇಳಬೇಡಿ. ನೀವು ಬುಡದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಸೃಷ್ಟಿಕಾಲ ಅಂತ ಬಂದಾಗ ಆ ಅಣುಗಳು ಸೇರ್ಕೊಂಡು ಈ ಸೃಷ್ಟಿ ಆಗುತ್ತೆ ಅಂತಾರೆ. ಆ ಅಣುವಿನಲ್ಲಿ ಎಲ್ಲಾ ತರಹ ಅಣು ಇದೆ. ನೀರಿನ ಅಣು ಇದೆ, ಭೂಮಿಯ ಅಣು ಇದೆ, ಬೆಂಕಿಯ ಅಣು ಇದೆ, ವಾಯುವ ಅಣು ಇದೆ ಅಂತ. ಅವರು ಆಕಾಶವನ್ನ ಹುಟ್ಟಿದೆ ಅಂತ ಹೇಳಲ್ಲ. ಆಕಾಶ ಅಂದ್ರೆ ಶೂನ್ಯ, ತುಚ್ಛ ಅಂತಾರೆ. ಆಕಾಶ ವಸ್ತುವನ್ನಲ್ಲ, 4 ಭೂತ ಹೇಳ್ತಾರೆ. ಆದ್ರೆ ಪರಮಾಣುಗಳಲ್ಲಿ 4 ಜಾತಿ ಇದೆ. ಅದರಲ್ಲಿ ಒಂದು ಖರ, ಸ್ನೇಹ, ಉಷ್ಣ, ಈರಣ ಅಂತ ಹೇಳ್ತಾರೆ. ಖರ ಗಟ್ಟಿಯಾಗಿರ್ತಕ್ಕಂಥ ಪರಮಾಣು ಭೂಮಿ ಆಗತ್ತೆ, ಸ್ನೇಹ ಪರಮಾಣು ನೀರಾಗತ್ತೆ, ಉಷ್ಣ ಪರಮಾಣು ಬೆಂಕಿ ಆಗತ್ತೆ, ಈರಣ ಅಂದ್ರೆ ಅಲುಗಾಳ ಪರಮಾಣು ವಾಯು ಆಗತ್ತೆ ಅಂತ ಬೌದ್ಧರು ಹೀಗೆ ಹೇಳ್ತಾರೆ, ಇವು ತಾರ್ಕಿಕರು ಹೀಗೆ ಹೇಳ್ತಾರೆ. ಅದು ಯಾಕೆ ಸೇರುತ್ತೆ, ಹೇಗ್ ಸೇರುತ್ತೆ, ಯಾವಾಗ ಸೇರುತ್ತೆ ಅಂತಂದ್ರೆ ಅದು ನಾವು ಉತ್ತರ ಕೊಡಕ್ಕಾಗಲ್ಲ. ಯಾಕಂದ್ರೆ ಅದನ್ನ ಅಚೇತನ ಅಂತಾರೆ. ಪರಮಾಣು ಅಚೇತನವಂತೆ. ಅಚೇತನವಾದ ಪರಮಾಣುವಿಗೂ ಒಂದು ವ್ಯವಸ್ಥಿತ ರೂಪದಿಂದ ಸೇರ್ಕೊಳ್ಳೋದು ಒಂದು ಆಗತ್ತೆ ಅಂತಾರೆ. ಇದನ್ನು ಸೂತ್ರ ಭಾಷೆಯಲ್ಲಿ ಫುಟ್ಬಾಲ್ ಆಡಿದ್ದಾರೆ ಶಂಕರಾಚಾರ್ಯರು. ಅಲ್ಲಯ್ಯ, ಈ ಮರಳು, ಇಟ್ಟಿಗೆ, ಸಿಮೆಂಟು, ಕಬ್ಬಣ ಅದಷ್ಟಿಗೆ ಮನೆ ಆಗ್ಬಿಡತ್ತನೆಯ, ಮನೆ ಮಾಡೋಕೆ ಚೇತನ ಬೇಡವನೆಯ. ಅದಂಗೆ ಪರಮಾಣು ಜಗತ್ತಾಗತ್ತೆ ಅಂದ್ರೆ ಅದಕ್ಕೆ ಅರಿವಿಲ್ಲ ನೀವು ಒಪ್ಕೊಂಡ್ಮೇಲೆ ಅದಂಗೆ ಜಗತ್ತಾಕಾರ ಆಗತ್ತೆ. ಅದು ಆಮೇಲೆ ಯಾವಾಗ ಆಗ್ಬೇಕು ಅದು ಹೆಂಗಯ್ಯ ಗೊತ್ತು, ಅದಕ್ಕೆ ಯಾವ ಪ್ರಳಯ ಆಗ್ಬೇಕು ಅದಕ್ಕೇನೇ ಅರಿವಿದೆ. ಇಂಥ ಪರಮಾಣುಗಳ ಸೇರ್ಕೋಬೇಕು, ಹೀಗೆ ಸೇರ್ಕೋಬೇಕು ಅದಕ್ಕೆ ಹೆಂಗಯ್ಯ ಗೊತ್ತು, ಅದೆಲ್ಲ ಕೇಳೋ ಹಾಗಿಲ್ಲ ಅಂತಾನೆ. ಯಾಕೆ ಕೇಳೋ ಹಾಗಿಲ್ಲ ಅಂದ್ರೆ ಉತ್ತರ ಇಲ್ಲ ಅವನಲ್ಲಿ. ಅವನು ಸೃಷ್ಟಿ ಆಗಿರೋದನ್ನ ಇಟ್ಕೊಂಡ್ಬಿಟ್ಟು ಈ ಕಲ್ಲನ್ನು ನೋಡಿ, ಕಲ್ಲನ್ನು ತೂಕ ಮಾಡಿ ಅದನ್ನು ಹೊಡೆದಾಗ ಅದ್ರಲ್ಲಿ ಕಣ ಸೇರುತ್ತಲ್ಲ, ಅದರಿಂದ ಕಣ ಸೇರ್ಕೊಂಡು ವಸ್ತು ಆಗಿದೆ ಅಂತ ಅವನ. ಅಲ್ಲ, ಘನದಲ್ಲಿ ಕಣ ಇದೆಯೋ ಕಣದಲ್ಲಿ ಘನ ಆಗತ್ತೋ ಅಂತ ಕೇಳಿದ್ರೆ ಅಲ್ಲೇ ಉತ್ತರ ಇಲ್ಲ. ಈ ಕಣ ನೋಡೋ ಘನ ಬೇಕಾದಾಗ, ಘನವೇ ಕಣಕ್ಕೆ ಆಧಾರವಾದಾಗ ಘನದಿಂದ ಕಣ ಆಯ್ತು ಅಂತ ಹೇಳೋ, ಕಣದಿಂದ ಘನ ಆಯ್ತು ಹೆಂಗೆ ಹೇಳ್ತೀಯ ಅಂತ ಕೇಳಿದ್ರೆ ನಾನು ಉತ್ತರ ಕೊಡೋದಿಲ್ಲ. ಇಲ್ಲ, ಈ ಸೇರ್ಕೊಂಡು ಯಾಕೆ ಸೇರ್ಕೊಳ್ತು, ಯಾವಾಗ ಸೇರ್ಕೊಳ್ತು, ಹೇಗ್ ಸೇರ್ಕೊಳ್ತು ಅಂದ್ರೆ ಇದು ಒಂದಕ್ಕೂ ಉತ್ತರ ಇಲ್ಲ ಅವನಲ್ಲಿ. ಸೇರಿಸ್ಕೊಳ್ತೇವೆ, ಅದಕ್ಕೇನೋ ಒಂದು ಎಳ್ಕೊಳ್ಳೋ ಶಕ್ತಿ ಇದೆ, ಇದಾಗಿದೆ. ಎಳ್ಕೊಳ್ಳೋ ಶಕ್ತಿ ಯಾವಾಗಿದೆ, ಯಾಕಿದೆ, ಹೇಗಿದೆ, ಈಗ ಯಾಕೆ ಹೇಳ್ಕೋಬೇಕು, ಅವಾಗ ಯಾಕೆ ಹೇಳ್ಕೊಳ್ಳಿಲ್ಲ, ಪ್ರಳಯ ಆಮೇಲೆ ಸೇರ್ಕೊಳ್ಳೋ ಸ್ವಭಾವ ಅದು ಸೇರ್ಕೋತಾನೇ ಹೋಗ್ಬೇಕು. ಯಾಕೆ ಪ್ರಳಯ ಆಗತ್ತೆ, ಪ್ರಳಯ ಆಗಕ್ಕೆ ಅದಕ್ಕೇನು ಅರಿವಿದೆಯಾ, ಅಯ್ಯೋ ಪ್ರಳಯ ಆಗ್ಬೇಕು ಅದು ಗೊತ್ತಾ, ಬಿಟ್ಕೊಳ್ಳುವಾಗ ಹೀಗೆ ಬಿಟ್ಕೋಬೇಕು ಅಂತ ಅದಕ್ಕೆ ಅರಿವಿದೆಯಾ, ಅದು ಹೆಂಗ್ ಬಿಟ್ಕೊಳುತ್ತೆ? ಸೂತ್ರ ಭಾಷೆ ನೀವು ಓದ್ಬೇಕು. ಆ ತರ್ಕಪಾದವನ್ನ ಫುಟ್ಬಾಲ್ ಆಡ್ಬಿಟ್ಟಿದ್ದಾರೆ ಭಾಷೆಗಾರರು. ಅವರ ಪಕ್ಷವನ್ನ, ಆ ಪರಮಾಣುವಾದವನ್ನ ಹೆಂಗ್ ಈಡಾಡಿದ್ದಾರೆ ಅಂದ್ರೆ ಅಯ್ಯೋ ಚಚ್ಚಿ ಬಿಟ್ಟಿದ್ದಾರೆ. ಇಡೀ ಒಂದು ಪಾದ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ 2ನೇ ಅಧ್ಯಾಯದ 2ನೇ ಪಾದ ತಗೊಂಡ್ಬಿಟ್ರೆ ಅದು ಮಹದೀರ್ಘ ಹಸ್ತ ಪರಿಮಂಡಲ ಅಭ್ಯಾಮ್ ಶುರು ಆಗ್ಬಿಟ್ಟು ಒಂದು 8 ಸೂತ್ರದಿಂದ ಚಚ್ಚಿ ಬಿಟ್ಟಿದ್ದಾರೆ ಅವನ್ನ.
ತುಂಬಾ ಕಷ್ಟ, ಅದು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಸರಿಯಾದ ಗುರುಗಳ ಹತ್ರ ಕೂತ್ಕೊಂಡು ಸಮಾಧಾನ ಪಾಠ ಹೇಳ್ಕೊಂಡ್ರೆ ಅದು ಅರ್ಥ ಆಗುತ್ತೆ. ನೀವೇ ಓದಕ್ಕೆ ಹೋದ್ರೆ ಅದು ಏನು ಗೊತ್ತಾಗಲ್ಲ ಅಲ್ಲಿ. ಅದಕ್ಕೆ ಸರಿಯಾದ ಪರಂಪರೆಯ ಗುರುಗಳನ್ನ ಇಟ್ಕೊಂಡು ಕೇಳ್ಕೋಬೇಕು. ತುಂಬಾ ಚೆನ್ನಾಗಿದೆ. ಮತ್ತೆ ಆಸಕ್ತಿ ಇರೋವರಿಗೆ ಒಳ್ಳೆ ಅದ್ಭುತವಾದ ವಿಚಾರ. ಬರೀ ಕೇವಲ ತತ್ವ ಮಾತ್ರ ಸಾಕು ಮುಮುಕ್ಷ ಆಗಿದ್ದವರಿಗೆ ಅಯ್ಯೋ ನಂಗೆ ಇದೆಲ್ಲ ಡಿಸ್ಟ್ರಾಕ್ಷನ್ ಅಪ್ಪ, ನಂಗೆ ಇದು ಬೇಡಪ್ಪ ಅನ್ನೋರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ಅದು ಶಾಸ್ತ್ರಾರ್ಥ ನಿರ್ಣಯಕ್ಕೆ ಎಲ್ಲವೂ ಬೇಕು. ಭಾಷ್ಯಕಾರರು ಮಾತ್ರ ಸರ್ವತೋಮುಖವಾದ ಜ್ಞಾನ ಉಳ್ಳವರು. ಅವರ ಗತಿ, ಅವರ ಜ್ಞಾನ ಅಂದ್ರೆ ಈ ಪ್ರಪಂಚಕ್ಕೆ ಹೋಲಿಕೆನೇ ಕೊಡಕ್ಕಾಗಲ್ಲ, ಅಂಥ ಮಹಾತ್ಮರವರು. ಭೂತನ್ ನ ಜಾಯತೆ ಕಿಂಚಿತ್ ಅಭೂತನ್ ನೈವದ, ಇಲ್ಲದ್ದು ಕೂಡ ಏನು ಹುಟ್ಟೋದಿಲ್ಲ. ಹೀಗೆ ವಿವದಂತ ವಾದ ಮಾಡ್ತಾ ತೇ ಅಜಾತಿಂ ಕ್ಷಾಪಯಂತಿ, ಅವರು ಅಜಾತಿಯನ್ನೇ ಪ್ರಕಟಪಡಿಸ್ತಾ ಇದ್ದಾರೆ. ಭಾಷ್ಯೋದ ಭೂತಂ ವಿದ್ಯಮಾನಂ ವಸ್ತು ನ ಜಾಯತೆ ಕಿಂಚಿತ್. ಭೂತಂ ಅಂದ್ರೆ ವಿದ್ಯಮಾನಂ ಅಂತ. ಭೂತಂ ಮೂಲ ಪದ, ಅದಕ್ಕೆ ಅರ್ಥ ಇರೋದು. ಇರೋದು ಎಲ್ಲೂ ಯಾವಾಗೂ ಹೇಗೂ ಹುಟ್ಟಲ್ಲ. ಇರೋದಾದ್ರಿಂದನೇ ಇರೋದಕ್ಕೆ ಹುಟ್ಟಬೇಕು. ವಿದ್ಯಮಾನತ್ವ ದೇವ ಆತ್ಮವತ, ಅಲ್ಲಿ ಹೋಗ್ಬಿಟ್ರು ಭಾಷಿಕಾರರು. ಆ ಪ್ರಧಾನವತು ಅಂದಿಲ್ಲ, ಪರಮಾಣುವತು ಅಂತ ಹೇಳಿಲ್ಲ. ಪ್ರಧಾನವತು ಪರಮಾಣು ದೃಷ್ಟಾಂತ ಕೊಟ್ಟಿಲ್ಲ. ಆತ್ಮ ಹೇಗೆ ಇದ್ಕೊಂಡೆ ಆತ್ಮ ಇದ್ದಾನೆ ಅಂದ್ರೆ ಹೇಗಿದ್ದಾನೆ, ಕಾಲದ ಇದೆ ಹಾಗೆ ಆತ್ಮ ಇಲ್ಲ. ಇದು ಇದೆ ಅಂದ್ರೆ ಎಲ್ಲಿದೆ, ಯಾವಾಗಿದೆ, ಅದು ಬರುತ್ತೆ. ಆತ್ಮ ಇದ್ದಾನೆ ಅಂದ್ರೆ ಎಲ್ಲಿ ಯಾವಾಗ ಪ್ರಶ್ನೆ ಬರಲ್ಲ. ಎಲ್ಲಿ ಯಾವಾಗ ಅನ್ನೋಕ್ಕೂ ಸಾಕ್ಷಿಯಾಗಿರೋನು, ಎಲ್ಲಿ ಯಾವಾಗ ಮೀರಿರ್ತಕ್ಕವನು. ಹಾಗಾದ್ರಿಂದ ಪರಮಾರ್ಥ ಸತ್ಯ ಅದು. ಆ ಪರಮಾರ್ಥ ಸತ್ಯಕ್ಕೆ ಉಂಟಾಗುವಿಕೆ ಅನ್ನೋದು ಬರಲ್ಲ. ಯಾವಾಗ ಇದ್ಕೊಂಡೇ ಇರುತ್ತೆ, ಇದ್ಕೊಂಡದ್ದೇ ಆಗಿರುವ ಯಾವಾಗಲೂ ಇರ್ತಕ್ಕದ್ದಕ್ಕೆ ಯಾಕೆ ಹುಟ್ಟಬೇಕು? ಪುಸ್ತಕ ಹುಟ್ಟಬೇಕಾ? ಯಾಕೆ ಹುಟ್ಟಬೇಕಾಗಿಲ್ಲ ಹೇಳೋ? ಇದ್ದು ಬಿಟ್ಟಿದೆ ದೃಷ್ಟಾಂತ. ಇದ್ಕೊಂಡದ್ದು ಲೋಕದಲ್ಲಿ ಹೇಗೆ ಹುಟ್ಟಬೇಕಾಗಿಲ್ವೋ ಹಾಗೆ ಆತ್ಮ ಇದ್ದವನಾಗಿರೋದನ್ನ ಅದು ಹುಟ್ಟೋದಿಲ್ಲ. ಅಥವಾ ಎಲ್ಲಾ ವಸ್ತುವು ಇದ್ಕೊಂಡದ್ದಾದ್ರೆ ಇದ್ಕೊಂಡದ್ದಾಗಿರೋ ವಸ್ತುವು ಹುಟ್ಟಬೇಕಾಗಿಲ್ಲ, ಹುಟ್ಟೋದಿಲ್ಲ, ಹುಟ್ಟೋದು ಹೊಂದಲ್ಲ. ಇತ್ಯೇವಂ ವದನ್ ಅಸದ್ವಾದಿ ಸಾಂಖ್ಯಪಕ್ಷಂ ಪ್ರತಿಷೇಧತಿ ಸಜ್ಜನ್ಮ. ಈ ರೀತಿ ಅಸದ್ವಾದಿ ಹೇಳ್ತಾನೆ, ಏನೋ ಸಾಂಖ್ಯ ಇರೋದು ಹುಟ್ಟತ್ತೆ ಅಂತೀಯಲ್ಲೋ, ಎಂಥ ದಡ್ಡ ನೀನು, ಇರೋದು ಯಾಕೆ ಹುಟ್ಟಬೇಕು, ಇರೋದು ಇದ್ದೇ ಇರುತ್ತೆ ಕಣೋ ಅಂತ ಈ ರೀತಿಯಾಗಿ ಹೇಳುತ್ತಾ ಆ ಅಸದ್ವಾದಿಯಾದ ವೈಶೇಷಿಕನು ಸಾಂಖ್ಯ ಪಕ್ಷವನ್ನ ಹೊಡೆದಾಕ್ತಾನೆ. ಸಜ್ಜನ್ಮವನ್ನ ಇರೋದಕ್ಕೆ ಹುಟ್ಟಿಲ್ಲ, ಇರೋದ್ರಿಂದಲೂ ಹುಟ್ಟಲ್ಲ, ಇರೋದಕ್ಕೂ ಹುಟ್ಟಿಲ್ಲ, ಎರಡೂ ಇಲ್ಲ. ಇರೋದ್ರಿಂದಲೂ ಹುಟ್ಟಲ್ಲ, ಇಲ್ಲದ್ದಕ್ಕೂ ಹುಟ್ಟಿಲ್ಲ. ಇಲ್ಲದ್ರಿಂದ ಹುಟ್ಟಬೇಕು, ಇಲ್ಲದ್ದೇ ಹುಟ್ಟಬೇಕು. ಇಲ್ಲದ್ರಿಂದ ಹುಟ್ಟತ್ತೆ ಅಂತ ನಾವು ಹೇಳಕ್ ಪ್ರೂವ್ ಮಾಡಕ್ಕಾಗಲ್ಲ, ನಾವು ಸೇರಿಸ್ತಾ ಇದೀವಿ ಅಷ್ಟೇನೆ. ಅದು ನಮ್ದು ಸಫಿಕ್ಸೇ ಹೊತ್ತು ಇಲ್ಲದ್ರಿಂದ ಹುಟ್ಟತ್ತೆ. ಅಯ್ಯ ಇಲ್ಲದ್ದರಿಂದ ಅಂದ್ರೆ ವಿಭಕ್ತಿ ಹೆಂಗ ಬರುತ್ತೆ? ಇಲ್ಲದ್ದು, ಇಲ್ಲದ್ದನ್ನು, ಇಲ್ಲದ್ದರಿಂದ, ಇಲ್ಲದ್ದಕ್ಕೆ, ಇಲ್ಲದ್ದರಿಂದ, ಇಲ್ಲದ್ದರ, ಇಲ್ಲದ್ದರಲ್ಲಿ ಏನ್ 7 ವಿಭಕ್ತಿ ಬರ್ತದೆ. ಇಲ್ಲದ್ದಕ್ಕೆ ಯಾವ ವಿಭಕ್ತಿ ಬರಲ್ಲ, ಇಲ್ಲದಕ್ಕೆ ಯಾವ ಕಾರಕವೂ ಆಗಲ್ಲ. ಕಾರಕವಾಗಬೇಕಾದ್ರೆ ಇರೋದಾಗಬೇಕು ಹೊರತು ಕಾರಕ ಕ್ರಿಯಾಸಾಧನ ಆಗ್ಬೇಕಾದ್ರೆ, ಕಾರಕ ಅಂದ್ರೆ ಕ್ರಿಯಾಸಾಧನ, ಕ್ರಿಯಾಸಾಧನ ಆಗ್ಬೇಕಾದ್ರೆ ಅದು ಇರೋದಾಗ್ಬೇಕೆ ಹೊರತು ಇಲ್ಲದಕ್ಕೆ ಬರಲ್ಲ. ಹಾಗೂ ಅಸದ್ವಾದಿಯಾದಂತಹ ವೈಶೇಷಿಕನು ಸಾಂಖ್ಯ ಪಕ್ಷವನ್ನ ಅದು ಸಜ್ಜನ್ಮ ಹೇಳ್ತಲ್ಲ, ಅದನ್ನ ಅಲಗಲಿತಾನೆ. ಇರೋದು ಹುಟ್ಟಲ್ಲ ಕಣಯ್ಯ, ಇರೋದು ಹುಟ್ಟೋದು ಹೊಂದಲ್ಲ ಅಂತ. ಹಂಗಂತೀಯ? ನಾನು ಹೇಳ್ತೀನಿ ತಥಾ ಅಭೂತಂ ಅವಿದ್ಯಮಾನಂ ಅವಿದ್ಯಮಾನತ್ವಾದೇವ ನೈವ ಜಾಯತೆ ಶಶವಿಷಾಣವತ. ಇಲ್ಲದ್ದು ಹುಟ್ಬಿಡತ್ತಾ? ಇಲ್ಲದ್ದು ಹುಟ್ಟಲ್ಲ. ಯಾಕೆ ಇಲ್ಲದ್ದು ಹುಟ್ಟ? ಇಲ್ಲದ್ದಾದ್ರಿಂದ. ಇಲ್ಲದ್ದು ಯಾಕೆ ಹುಟ್ಟಲ್ಲ? ಇಲ್ಲದ್ದಾದ್ರಿಂದನೇ. ಇಲ್ಲದ್ದಾದ್ರಿಂದಲೇ ಇಲ್ಲದ್ದು ಹುಟ್ಟೋದಿಲ್ಲ ಕಣಯ್ಯ. ಹೇಗೆ ಶಶವಿಷಾಣ ಹುಟ್ಸ್ಕೊಳೋಣ, ಮಲ್ದುಕೊಂಬ ಹುಟ್ಸೋ, ಬಂಜಮಕನ್ ಹುಟ್ಸೋ, ಕೂರ್ಮರೋಮ ಹುಟ್ಸೋಣ. ಕೂರ್ಮರೋಮ ಹುಟ್ಟಲ್ಲ, ಆಕಾಶ ಪುಷ್ಪ ಹುಟ್ಟಲ್ಲ, ಬಂಜಮಕ ಹುಟ್ಟಲ್ಲಪ್ಪ. ಇಲ್ಲದ್ದು ಏನು ತಿಪ್ಪಲಾಗ ಹೊರಟು ಹುಟ್ಟಲ್ಲ. ಇತ್ಯೇವಂ ವದನ್ ಸಾಂಖ್ಯೋಪಿ ಅಸದ್ವಾದಿ ಪಕ್ಷಂ ಅಸಜ್ಜನ್ಮ ಪ್ರತಿಷೇಧತಿ. ಈ ರೀತಿಯಾಗಿ ವಾದ ಮಾಡುತ್ತಾ ಸಾಂಖ್ಯನೂ ಕೂಡ ಅಸದ್ವಾದಿ ಪಕ್ಷ ಇದೆಯಲ್ಲ, ವೈಶೇಷಿಕ ಪಕ್ಷ, ಅದು ಅಸಜ್ಜನ್ಮ ಅಂತ. ಅಸತ್ತಿನಿಂದ ಅಸತ್ತಾದದ್ದರ, ಅಸತ್ತಿನಿಂದ ಜನ್ಮವೋ ಅಸತ್ತಾದದ್ದರ ಜನ್ಮವೋ. ಅಸತ್ತಿನಿಂದ ಹೇಳಾಗಿಲ್ಲ, ಅಸತ್ತಾದದ್ದರ ಅಲ್ಲ, ಅಸತ್ತಾದದ್ದರ ಜನ್ಮ ಅಂದ್ರೆ ಸೆಂಟೆನ್ಸ್ ಆಗಲ್ಲಪ್ಪ. ಅಸತ್ತಾದದ್ದರ ಆಮೇಲೆ ಜನ್ಮ ಹೆಂಗಾಗುತ್ತೆ? ಅಸತ್ತಾದದ್ದ ಅಲ್ಲ, ಜನ್ಮ. ನಿಜವಾಗಿಯೂ ಸ್ವಲ್ಪ ಇರೋದ್ರಿಂದ ಹುಟ್ಟತ್ತೆ, ಇದ್ದದ್ದು ಹುಟ್ಟತ್ತೆ ಅಂದ್ರೂ ಸ್ವಲ್ಪ ಹೊಂದು ಅರ್ಥ ಮಾಡ್ಕೋಬಹುದು. ಇಲ್ಲದ್ರಿಂದ ಇಲ್ಲದ್ದು ಹುಟ್ಟತ್ತೆ ಅಂದ್ರೆ ಏನ್ ಮಾಡಿದ್ರು ಅರ್ಥ ಮಾಡ್ಕೋಕ್ಕಾಗಲ್ಲ.
ಅದು ಬಹಳ ಕನ್ಫ್ಯೂಸ್ ಅದು. ಅವ್ರು ಧೀರು ಅಂದ್ಬಿಟ್ರು ಗೌಡಬಾದರು, ಇಲ್ಲದ್ರಿಂದ ಹುಟ್ಟತ್ತೆ ಅಂತ ಹೇಳ್ತಾರಲ್ಲ, ನಮ್ಗೆ ಅರ್ಥ ಮಾಡ್ಕೋಕ್ಕಾಗಲ್ಲ. ಮಹಾ ಧೀರು ಅವರು. ವಿವದಂತಹ ವಿರುದ್ಧಂ ವದಂತಹ ದ್ವಯಾಃ ದ್ವೈತಿನಃ ಹಿ ಏತೆ ಅನ್ಯೋನ್ಯಸ್ಯ ಪಕ್ಷೌ ಸದಸತೋ ಜನ್ಮನಿ ಪ್ರತಿಷೇಧಂತಹ ಅಜಾತಿಂ ಅನುತ್ಪತ್ತಿಂ ಅರ್ಥಾತ್ ಖ್ಯಾಪಯಂತಿ ಪ್ರಕಾಶಯಂತಿ ತೇ. ಈ ರೀತಿ ವಾದ ಮಾಡುತ್ತೆ. ಎಷ್ಟು ಮಟ್ಟಿಗೆ ವಾದ ಅಂದ್ರೆ ಆಗ್ರಹಪೂರ್ವಕವಾಗಿ, ಹಠ, ಆಗ್ರಹ. ನೀನು ಶುಂಠ, ನಿಂಗೆ ಅರ್ಥ ಆಗಲ್ಲ, ನಾನು ಹೇಳ್ತಾ ನಿಮ್ಗೆ ಗೊತ್ತಾಗೋದಿಲ್ಲ, ಬೇಕು ನಿಂಗೆ ನೀವು ನಾನು ಬೈಯೋದು, ಅವನು ನಾನು ಬೈಯೋದು. ಹೀಗೆ ವಾದದಲ್ಲಿ ರಾಗದ್ವೇಷ ಮಿಕ್ಸಪ್ ಆಗಿದೆ. ವಾದ ಮಾಡುತ್ತಾ ಆ ದ್ವಯಾಹ ಅಂದ್ರು. ಯಾಕೆಂದ್ರೆ ಅವರೆಲ್ಲ ದ್ವೈತಿಗಳು. ಇರೋದು ಹುಟ್ಟತ್ತೆ ಅಂದ್ರು, ಇರೋದ್ರಿಂದ ಹುಟ್ಟತ್ತೆ ಅಂದ್ರು ದ್ವೈತಿಗಳೇ. ಇಲ್ಲದ್ ಹುಟ್ಟತ್ತೆ, ಇಲ್ಲದ್ರಿಂದ ಹುಟ್ಟತ್ತೆ ಅಂದ್ರು ದ್ವೈತಿಗಳೇ. ಇಲ್ಲದ್ರಿಂದ ಹುಟ್ಟತ್ತೆ ಅದು ಹಂಗಲ್ಲ, ಇಲ್ಲದ್ದಾದದ್ದು ಹುಟ್ಟತ್ತೆ ಅಂದ್ರೆ ಸ್ವಲ್ಪ ಹಂಬೋದು. ಮಗ ಇರ್ಲಿಲ್ಲ ಹುಟ್ಟದ, ಇಲ್ಲದ್ದಾಗಿದ್ದ, ಇಲ್ಲದ್ದು ಅಂತ ಅದಮ್ಶನ್ ಮಗ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಹುಟ್ಟತ್ತೆ ಅನ್ಬೇಕು. ಇಲ್ಲದರಿಂದ ಹುಟ್ಟತ್ತೆ ಅದು ಹೊಂದಲ್ಲ. ಹಾ, ಭಾಷ್ಯಕಾರರು ಹೊಡೆಯೋದಕ್ಕೆ ಈ ತರ ಅವರು ಇಲ್ಲದ್ದಾಗಿದ್ದು ಹುಟ್ಟತ್ತೆ ಅಂತ ಹೊರತು ಇಲ್ಲದ್ರಿಂದ ಹುಟ್ಟತ್ತೆ ಅಂತ ಅವರು ಹೇಳ್ತಿಲ್ಲ. ಇವರು ಅಷ್ಟೇ, ಸಾಂಖ್ಯರು ಇರೋದ್ರಿಂದ ಹುಟ್ಟತ್ತೆ ಅನ್ನೋದು ಇದ್ದದ್ದು ಹುಟ್ಟತ್ತೆ ಅಂತ ಹೇಳ್ತಾ ಇಲ್ಲ. ಅವರು ಇದ್ದದ್ದು ಹುಟ್ಟತ್ತೆ, ಇದ್ದದ್ರಿಂದ ಹುಟ್ಟತ್ತೆ, ಇಲ್ಲದ್ದಾಗಿದ್ದು ಹುಟ್ಟತ್ತೆ ಅಂತ ಇದ್ದಾರೆ. ಭಾಷಿಕಾರನ್ನ ಸ್ವಲ್ಪ ಇದ್ ಮಾಡಿದ್ರು. ಇದ್ದದ್ರಿಂದ ಹುಟ್ಟತ್ತೆ, ಇದ್ದದ್ದು ಹುಟ್ಟತ್ತೆ, ಇಲ್ಲದ್ದು ಹುಟ್ಟತ್ತೆ ಅಂತ ಮಾಡ್ಕೊಂಡು, ಯಾಕಂದ್ರೆ ಸ್ಪಷ್ಟವಾಗಲಿ ಅಂತ ಅವ್ರ ವಾದ ಏನು ನಿಮ್ಗೆ ಕ್ಲಿಯರ್ ಗೊತ್ತಾಗಲಿ ಅಂತ ಹೇಳಿ ಇದು ಮಾಡಿದ್ರು. ಹೀಗೆ ದ್ವೈತಿಗಳು ಅವರೆಲ್ಲ ದ್ವೈತಿದಾಹ ಹಿ ಅನ್ನೋ ಹಿ ಅನ್ನೋ ಪ್ರಸಿದ್ಧಾರ್ಥ ಅಲ್ವೇ, ಅವರ ದ್ವೈತಿಗಳಲ್ವೇ. ಇವರು ಅನ್ಯೋನ್ಯಸ ಪಕ್ಷ, ಒಬ್ಬರು ಇನ್ನೊಬ್ಬರ ಪಕ್ಷವನ್ನ ಅಂದ್ರೆ ಸದಸತೋಹ ಸತ್ಯದ ಪಕ್ಷವನ್ನ ಅಸದ್ವಾದಿ ಖಂಡನೆ ಮಾಡ್ತಾನೆ, ಅಸತ್ ಪಕ್ಷವನ್ನ ಸತ್ಯನ ಪಕ್ಷಿ. ಸದಸತೋಹೋ ಜನ್ಮನಿ ದ್ಯೋಚನ ಅದು ಜನ್ಮ ಜನ್ಮನಿ ಜನ್ಮಾನಿ. ಸತ್ಯನ ಜನ್ಮ ಸತ್ಯ ಅಸತ್ಯ ಸದಸತಿ ತಯೋಹೋ ಸದಸತೋಹೋ ಜನ್ಮ ಜನ್ಮನಿ ಸದಸತೋರ್ ಜನ್ಮನಿ. ಇರುವಂಥದ್ದರ ಮತ್ತು ಇಲ್ಲದ್ದರ ಹುಟ್ಟುವಿಕೆಯನ್ನ ಅಲ್ಲಗಳೆಯುತ್ತಾ ಅವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಬರ್ತಾರೆ. ಸ್ವಾಮಿ ನೀವ್ ಹೇಳಿದ್ ಹೌದು ಕಣಯ್ಯ, ಸಾಂಖ್ಯ ನೀನ್ ಹೇಳಿಕೊ ಇಲ್ಲದ್ದು ಹುಟ್ಟಲ್ಲ ಕಣಯ್ಯ ಅಂದ. ವೈಶೇಷಿಕ ನೀನ್ ಹೇಳಿ ಕರೆಕ್ಟ್ ಕಣ, ಇದ್ದದ್ದು ಹುಟ್ಟಬೇಕಾಗಿಲ್ಲ, ಇದ್ದದ್ದು ಹುಟ್ಟಲ್ಲ ಕಣಯ್ಯ, ನಿಂದು ಕರೆಕ್ಟ್ ಕಣಯ್ಯ ಅದ್ ನಾವ್ ಹೇಳ್ತಾ ಏನಾಯ್ತು ತೀರ್ಮಾನ, ಹುಟ್ಟಿಲ್ಲ ಅಂತ ಆಯ್ತು. ಬಾ, ಇದ್ದದ್ದು ಹುಟ್ಟಲ್ಲ, ಇಲ್ಲದ್ದು ಹುಟ್ಟಲ್ಲ, ಅದರಿಂದ ಹುಟ್ಟಿಲ್ಲ. ನಮ್ಮ ಪಕ್ಷ ಹುಟ್ಟಿಲ್ಲ. ಅದು ಶಭಾಷ್ ಅಂದ್ಬಿಟ್ರು. ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ. ರಾಮನಿಗೂ ಒಳ್ಳೇದಾಗಲಿ, ರಾವಣನಿಗೂ ಒಳ್ಳೇದಾಗಲಿ, ನಮ್ಗೆ ಇರುತ್ತೆ. ನಿಂದು ಕರೆಕ್ಟು, ಅವನದು ಕರೆಕ್ಟು. ನಿಮ್ಮಿಬ್ಬರ ಜಗಳ ಮೂರನೇ ಲಾಭ. ನಮ್ಗೆ ವೇದಾಂತಿಗಳಿಗೆ ಹೌದು ಇದ್ದದ್ದು ಹುಟ್ಟಲ್ಲ, ಹುಟ್ಟಬೇಕಾಗಿಲ್ಲ, ಇಲ್ಲದ್ದು ಹುಟ್ಟಲ್ಲ, ಅದು ಹುಟ್ಟಬೇಕಾಗಿಲ್ಲ, ಆದ್ರಿಂದ ಹುಟ್ಟು ಅನ್ನೋದಿಲ್ಲ ಅಂತ ಹೇಳ್ತಾ ಅನುತ್ಪತ್ತಿ ಖ್ಯಾಪಯಂತಿ. ಹುಟ್ಟಿಲ್ಲ ಎಂಬುದನ್ನ ಅವರಿಬ್ಬರು ಜಗಳ ಮಾಡಿ ತೋರಿಸ್ತಾ ಇದ್ದಾರೆ, ಪ್ರಕಟ ಮಾಡ್ತಾ ಇದ್ದಾರೆ, ಅವರನ್ನು ಪ್ರಕಾಶ ಮಾಡ್ತಾ ಇದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ನೀವೇನ್ ಮಾಡ್ತೀರಾ ಇಲ್ಲಿ ಈ ಜಾಗದಲ್ಲಿ ಅಂತ ಗೌಡಪಾದನ್ ಕೇಳಿದ್ರೆ, ಖ್ಯಾಪ್ಯಮಾನ ಮಜಾತಿಂತೈರನುಮೋದಾಮಹೇ ವಯಂ ವಿವದಾಮೋ ನತೈಃ ಸಾರ್ಧಂ ಅವಿವಾದಂ ನಿಬೋಧತ. ಖ್ಯಾಪ್ಯಮಾನ ಅಜಾತಿಂ ಖ್ಯಾಪ್ಯಮಾನ ಅಜಾತಿಂ ತೈಃ ಅನುಮೋದಾಮಹೇ ವಯಂ ವಿವದಾಮಹ ನ ತೈಃ ಸಾರ್ಧಂ ಅವಿವಾದನ್ ನಿಬೋಧತ. ತೈಃ ಏವಂ ಅಜಾತಿಂ ಖ್ಯಾಪ್ಯಮಾನಾಂ ತೈಃ ಸಾಂಖ್ಯ ವೈಶೇಷಿಕೈಃ. ಸಾಂಖ್ಯ ವೈಶೇಷಿಕರಿಬ್ಬರಿಂದಲೂ ಮತ್ತು ತಾತ್ಪರ್ಯ ಏನಾಯ್ತು, ವಾದ ಮಾಡಿದ್ರಿಂದ ಅಂದ್ರೆ ಅವನು ಇದ್ದದ್ದು ಹುಟ್ಟಲ್ಲ ಅಂತಾನೆ, ಅವನು ಇಲ್ಲದ್ದು ಹುಟ್ಟಲ್ಲ ಅಂತಾನೆ. ತಾತ್ಪರ್ಯ ಏನಾಯ್ತು, ಹುಟ್ಟಲ್ಲ ಅನ್ನೋ ತಾತ್ಪರ್ಯ ಆಯ್ತು. ಇದ್ದದ್ದು ಹುಟ್ಟಲ್ಲ, ಹುಟ್ಟಬೇಕಾಗಿಲ್ಲ, ಇಲ್ಲದ್ದು ಹುಟ್ಟಲ್ಲ, ಹುಟ್ಟೋದು ಹೊಂದಲ್ಲ, ಅದು ಹುಟ್ಟೋದಿಲ್ಲ ಅಂತ ಹೇಳಿ ಅವರ ವಾದದಿಂದ ತಾನೇ ಪ್ರಕಟವಾದ, ವ್ಯಕ್ತವಾದ, ತೋರಿಕೊಂಡದ್ದಾದ ಅಜಾತಿಯನ್ನ ಅವರೇನು ಖ್ಯಾಪ್ಯಮಾನ ಪ್ರಕಟ ಮಾಡುತ್ತಾ ಇದ್ದಾರೆ. ಆ ಪ್ರಕಟ ಮಾಡುತ್ತಿರುವ ಅಜಾತಿಯನ್ನ ನಾವು ಅನುಮೋದನೆ ಮಾಡ್ತೀವಿ, ನಾವು ಒಪ್ಪಿಗೆ ಕೊಡ್ತೀವಿ, ನಾವು ಅದಕ್ಕೆ ಓಮಿತಿ ಬ್ರೂಮಃ ಕರೆಕ್ಟ್.
ಇದ್ದದ್ದು ಹುಟ್ಟಲ್ಲ, ಇಲ್ಲ ಹೌದು ಕಣಯ್ಯ, ಇಲ್ಲದ್ದು ಹುಟ್ಟಲ್ಲ, ಹೌದು ಕಣಯ್ಯ, ಇಲ್ಲದ್ದು ಹುಟ್ಟಲ್ಲ, ಇದ್ದದ್ದು ಹುಟ್ಟಲ್ಲ. ಅದನ್ನೇನೋ ಹುಟ್ಟಿಲ್ಲ, ಹುಟ್ಟಲ್ಲ, ಹುಟ್ಟು ಅಲ್ಲ, ಹುಟ್ಟು ಏನು ಹುಟ್ಟಿದೆ ಅಂತ ಅದು ಹುಟ್ಟಲ್ಲ, ಹುಟ್ಟು ಉಂಟು ಅಲ್ಲ ಅದು ಇಲ್ಲ. ಇದು ಹುಟ್ಟಿದೆ, ಇವಾಗ ಹುಟ್ಟಿದೆ ಅನ್ಕೊಂಡ್ರೆ ಇದು ಕಲ್ಪನೆ, ಇದು ಹುಟ್ಟಿಲ್ಲ, ಇದು ಹುಟ್ಟಲ್ಲ. ಹುಟ್ಟಿದೆಯೋ ಅನ್ಕೊಂಡ್ರೆ ಹುಟ್ಟಿಲ್ಲ, ಯಾವುದಕ್ಕೂ ಹುಟ್ಟಿಲ್ಲ. ಹುಟ್ಟಿದೆ ಅನ್ಕೊಂಡ್ರೆ ಅದು ಹುಟ್ಟಲ್ಲ. ಅದು ಹುಟ್ಟಿದೆ ಅನ್ನೋದೇನೋ ಕಲ್ಪನೆ, ತೋರಿಕೆ, ಇದು ಹುಟ್ಟಲ್ಲ, ಹುಟ್ಟೂ ಇಲ್ಲ ಅಂತ ಹೇಳಿ ಹುಟ್ಟಿಲ್ಲ ಎಂಬುದನ್ನ ಏನು ಅವರು ಪ್ರಕಟ ಮಾಡಿದ್ರು ವಾದದಿಂದ, ನಾವು ಅದನ್ನ ಅನುಮೋದನೆ ಮಾಡ್ತೀವಿ, ಒಪ್ಪಿಗೆ ಸೂಚಿಸ್ತೀವಿ. ನಮ್ಮ ಅನುಮತಿಯನ್ನ ಅದಕ್ಕೆ ಓಮಿತಿ ಬ್ರೂಮ, ಹ್ಞೂ ಹೌದು ಅಂತ ಹೇಳಿ ನಾವು ಹೇಳ್ತೀವಿ ಹೊರತು ತೈಸ್ಸಾರ್ಧಂ ನ ವಿವದಾಮ, ಅವರೊಡನೆ ನಾವು ವಾದ ಮಾಡೋಕ್ ಹೋಗಲ್ಲ. ಅಷ್ಟೇ ಅಲ್ಲ, ನೀವು ತಿಳ್ಕೊಳ್ಳೆ ಅವಿವಾದಂ ನಿಬೋಧತ, ಯಾರ ಹತ್ರನೂ ವಾದ ಮಾಡಕ್ ಹೋಗ್ಬೇಡಿ, ವಾದ ಬೇಡ. ವಾದದಿಂದ ರಾಗದ್ವೇಷ ಹೆಚ್ಚಾಗತ್ತೆ ಹೊರತು ಯಾರನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಒಪ್ಸೋಕ್ಕಾಗಲ್ಲ. ಅದರಿಂದ ವಾದಕ್ಕೆ ಬಾಳೋದು ಸುಮ್ಮನೆ ಇದ್ದರೆ ಅದ್ವೈತ ತಾನೇ ತೋರ್ಕೊಳ್ಳುತ್ತೆ. ಮೌನದಿಂದ ತೋರ್ಕೊಳ್ಳೋದೇ ಹೊರತು ಅದ್ವೈತ ಮಾತಿಂದ ತೋರ್ಕೊಳ್ಳೋದಲ್ಲ. ಮಾತಿನಿಂದ ದ್ವೈತ ತೋರ್ಕೊಳ್ಳುತ್ತೆ, ಮೌನದಿಂದ ಅದ್ವೈತ ತೋರ್ಕೊಳ್ಳುತ್ತೆ. ಮೌನ ಅಂದ್ರೆ ಬರೀ ಬಾಯಿನ ಮೌನ ಅಲ್ಲ, ಮನಸ್ಸಿನ ಮೌನವೂ ಆಗ್ಬೇಕು. ಮಾತಿನ ಮೌನ, ಮನಸ್ಸಿನ ಮೌನ, ಎಲ್ಲಾ ಮೌನ ಆದ್ರೆ ಅದ್ವೈತ ತಾನೇ ತೋರ್ಕೊಳ್ಳುತ್ತೆ. ಮನಸ್ಸು ಮಾತು ಬಂತು ಅಂದ್ರೆ ದ್ವೈತ ಬಂದ್ಬಿಡುತ್ತೆ, ಕಾಲ್ಪನಿಕ. ಆದ್ರಿಂದ ನಿಮ್ಗೆ ಅದ್ವೈತ ಸ್ಥಿತಿ ಬೇಕೋ, ಮನೋವ್ಯಾಪಾರ ವಾಗ್ವ್ಯಾಪಾರ ಎರಡದು ಬಿಟ್ಟು, ಅದು ಹೇಳ್ತಲ್ಲ ಅನ್ಯಾವಾಚೋ ವಿಮುಂಚಥ ಅಮೃತ ಶೇಷ ಸೇತು ಕಠೋಪನಿಷತ್ತಿನಲ್ಲಿ ಬೇರೆ ಮಾತು ಎಲ್ಲವನ್ನು ಬಿಟ್ಬಿಡಿ. ಇದು ಅಮೃತತ್ವಕ್ಕೆ ಮುಂಡಕ ಅಲ್ಲ, ಮುಂಡಕದಲ್ಲಿ ಇದು ಅಮೃತತ್ವಕ್ಕೆ ಕಾರಣ ಈ ವಾಗ್ವಿಮೋಕ ಮನೋವ್ಯಾಪಾರ ನಡೆಸೋದು ಅಂತ ಹೇಳಿ ಅಲ್ಲಿ ಬಂದ್ಬಿಡ್ತದೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಅದ್ವೈತಕ್ಕೆ ಪರಿವಸಾನ ಆಗೋದು, ಬೇರೆ ಅದಾಗೋದೇ ಇಲ್ಲ. ಅವಿವಾದನ ನಿಬೋಧತ ಅನ್ನೋದು ಇದು ಗೌಡಪಾದರ ಸಂದೇಶ, ಮುಮುಕ್ಷುಗಳಿಗೆ ಕೊಡ್ತಾ ಇರೋ ಸಂದೇಶ. ನೋಡ್ರಪ್ಪ, ಮುಮುಕ್ಷುಗಳಿರ, ಶಿಷ್ಯರುಗಳಿರ, ಅವಿವಾದವನ್ನು ತಿಳ್ಕೊಳ್ಳಿ, ವಾದವನ್ನು ಮಾಡಕ್ ಹೋಗ್ಬೇಡಿ, ಯಾರ ಹತ್ರನೂ ಯಾವ ವಾದವನ್ನು ಮಾಡಬೇಡಿ. ತೈಹಿ ಏವಂ ಖ್ಯಾಪ್ಯಮಾನಾಂ ಅಜಾತಿಂ ಏವಮಸ್ತು ಇತಿ ಅನುಮೋದಾಮಹೇ ಕೇವಲಂ. ಈ ರೀತಿ ಅವರೇ ತೋರಿಸಿದ್ದಾಗಿರ್ತಕ್ಕಂತಹ ಅಜಾತಿಯನ್ನ ನಾವು ಕೇಳುತ್ತಾ ನಾವೇನ್ ಮಾಡ್ತೀವಿ ಅಂತಂದ್ರೆ ಅನುಮೋದಾಮಹೇ ಕೇವಲ, ಬರೀ ಹೌದು ಇದೊಂದು ಹುಟ್ಟಲ್ಲ, ಕರೆಕ್ಟು, ಇಲ್ಲದು ಹುಟ್ಟಲ್ಲ, ಹುಟ್ಟು ಅನ್ನೋದಿಲ್ಲ, ಹುಟ್ಟಲ್ಲ, ಹುಟ್ಟಿಲ್ಲ ಅಂತ ಹೇಳಿ ಕೇವಲವಾಗಿ ಬರೀ ನಮ್ಮ ಇದರ ಅಭಿಪ್ರಾಯ ಏನಂದ್ರೆ ಇಬ್ಬರ ತೀರ್ಮಾನವೂ ನಮ್ಮ ತೀರ್ಮಾನವೇ. ಇಬ್ಬರ ತೀರ್ಮಾನ ಏನು, ಇವನ್ ತೀರ್ಮಾನ ಏನೋ ಇದ್ದದ್ದು ಹುಟ್ಟಲ್ಲ ಅಂತ, ಇವನ್ ತೀರ್ಮಾನ ಏನೋ ಇಲ್ಲದ್ದು ಹುಟ್ಟಲ್ಲ ಅಂತ. ಒಟ್ಟು ಏನಾಯ್ತು, ಇಬ್ಬರದು ಇದು ಮಾಡಿದ್ರೆ ಹುಟ್ಟಲ್ಲ ಅಂತ. ಹುಟ್ಟಲ್ಲ ಅನ್ನೋದೇ ನಮ್ದು ಅಭಿಪ್ರಾಯ, ನಾವು ಅದನ್ನೇ ನಾವು ಹೇಳ್ತಿರೋದು. ಅದನ್ನ ಹುಟ್ಟಲ್ಲ, ಯಾವುದು ಏನು ಹುಟ್ಟಿಲ್ಲ, ಯಾವುದು ಹುಟ್ಟಲ್ಲ ಅನ್ನುವಂಥ ಸಿದ್ಧಾಂತವನ್ನು ನಾವು ಅನುಮೋದನೆ ಮಾಡ್ತೀವಿ, ಒಪ್ಪಿಗೆ ಸೂಚಿಸ್ತೀವಿ ಹೊರತು ನಾವು ಏನು ಇದ್ರ ಬಗ್ಗೆ ಹೇಳೋದಿಲ್ಲ. ನತೈಸ್ಸಾರ್ಧಂ ವಿವದಾಮಃ ಪಕ್ಷ ಪ್ರತಿಪಕ್ಷ ಪರಿಗ್ರಹೇಣ. ನಮ್ದು ಈ ಪಕ್ಷ, ನಿಮ್ದು ಆ ಪಕ್ಷ ಅಂದ್ರೆ ಪಕ್ಷ ಪ್ರತಿಪಕ್ಷ ಇಟ್ಕೊಂಡು ನಾವು ವಾದಕ್ಕೆ ಇಳಿಯೋಲ್ಲ, ಜಟಾಪಟಿ ಮಾಡಕ್ ಹೋಗೋದಿಲ್ಲ. ನಾವು ಎಲ್ಲರ ವಾದದಿಂದಲೂ ತೀರ್ಮಾನ ಆಗಿರ್ತಕ್ಕಂಥ ಹುಟ್ಟಿಲ್ಲ ಎಂಬುದನ್ನೇ ನಾವು ಒಪ್ಪಿಗೆ ಕೊಡ್ತಿದ್ದೀವಿ. ಎಲ್ಲರ ವಾದ ತೀರ್ಮಾನ ಇಲ್ಲಿಗೆ. ಈ ಎಲ್ಲಾ ದರ್ಶನಕಾರರು ಹೇಳ್ಬೇಕಾಗಿರುವಂಥದ್ದು ಇದು ಅಂತಂದ್ರೆ ಸೃಷ್ಟಿ ವಿಚಾರ ಹೇಳ್ಬೇಕು, ಜೀವ ವಿಚಾರ ಹೇಳ್ಬೇಕು, ಪರಮಾತ್ಮ ವಿಚಾರ ಹೇಳ್ಬೇಕು. ಅದೇ ಜೀವ ಪರಮಾತ್ಮ ವಿಚಾರ ಹೇಳ್ಬಿಟ್ಟು ಮೋಕ್ಷ ವಿಚಾರ ತಾಂತಿರುತ್ತೆ. ಸೃಷ್ಟಿ ವಿಚಾರವೆಲ್ಲ ಜಗತ್ತಿಗೆ ಸೇರಿದ್ದು, ಜೀವ ವಿಚಾರ ತನ್ನ ವಿಚಾರ, ಇದರ ಪರಮಾರ್ಥ ವಿಚಾರವೇ ಪರಮಾತ್ಮ ವಿಚಾರ. ಇದನ್ನು ಮಾಡಿದ್ರೆ ಅದು ದರ್ಶನ ಅನ್ಸ್ಕೊಳುತ್ತೆ. ಯಾರು ಸೃಷ್ಟಿ ವಿಚಾರವನ್ನೇ ಮಾತಾಡಿಲ್ಲ, ವಿಚಾರವನ್ನೇ ಹೇಳಿಲ್ಲ, ಅದು ಪೂರ್ಣ ದರ್ಶನ ಆಗೋದೇ ಇಲ್ಲ. ಆ ಸೃಷ್ಟಿಯೂ ಕೂಡ ಬರೀ ಸೃಷ್ಟಿಯಲ್ಲೇ ಮುಳುಗಿದ್ರೆ ಅದೇ ಎಂಡ್ಲೆಸ್, ಅದು ಮುಗಿಸೋಕ್ಕಾಗಲ್ಲ. ಅಲ್ಲಿ ಬರ್ಬೇಕು. ಜೀವನ ವಿಚಾರ ಮಾಡಿದ್ರೆ ಇದೊಂದು ಇಕ್ಕೊಂಡಿ ಜೀವ, ಈ ಜೀವ ಪರಮಾತ್ಮನಿಗೂ ಒಂದು ಕೊಂಡಿ ಹಾಕೊಂಡಿದ್ದಾನೆ, ಜಗತ್ತಿಗೂ ಕೊಂಡಿ ಹಾಕಿದ್ದಾನೆ. ಯಾವ ಕೊಂಡಿ ಜಗತ್ತಿನ ಕೊಂಡಿ ಕಿತ್ತು ಬಿಟ್ರೆ ಜೀವ ಪರಮಾತ್ಮನ ಸೇರ್ಕೊಂಡ್ಬಿಡ್ತಾನಲ್ಲ, ಈ ಜಗತ್ತು ಹಾರೋಗ್ಬಿಡುತ್ತೆ, ಜಗತ್ತು ಇರೋದೇ ಇಲ್ಲ. ಅದನ್ನ ಪಕ್ಷ ಪ್ರತಿಪಕ್ಷ ಅಂತ ಇಟ್ಕೊಂಡು ನಾವು ಈ ವಾದಿಗಳೊಡನೆ ನಾವು ವಾದ ಮಾಡೋಕ್ ಹೋಗಲ್ಲ. ನಮಗೆ ವಾದ ಬೇಕಿಲ್ಲ, ನಮ್ಗೆ ವಾದ ಇಷ್ಟ ಇಲ್ಲ. ಯಥಾತೆ ಅನ್ಯೋನ್ಯಂ ಇತ್ಯಭಿಪ್ರಾಯ. ಹೇಗೆ ಅವರು ಪರಸ್ಪರ ಗೆಲ್ಲುವುದಕ್ಕಾಗಿ ರಾಗದ್ವೇಷ ಪುರಸ್ಸರವಾಗಿ ವಾದ ಮಾಡ್ತಾರೋ, ನಾವು ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಗೆ ರಾಗದ್ವೇಷವೂ ಇಲ್ಲ, ಎರಡೂ ಇಲ್ಲ.
ರಾಗದ್ವೇಷ ಇದ್ದವರು ವಾದ ಮಾಡ್ಕೊಳ್ತಾರೆ, ವಾದ ಮಾಡಿ ಗೆಲ್ಬೇಕು ಅಂತಾರೆ. ನಮ್ಗೆ ರಾಗದ್ವೇಷ ಇದ್ಮೇಲೆ ವಾದ ಮಾಡೋಕ್ಕೆ ಹೋಗಲ್ಲ, ವಾದ ಮಾಡಿ ಗೆಲ್ಲೋದು ಬೇಡ, ಹೋಗ್ಬೇಡ. ಯಾರು ಏನ್ ತಿಳ್ಕೊಂಡ್ರು ನಾವು ಯಾವುದಕ್ಕೂ ಮಾಡೋದು ಆಯ್ತು, ಹಾಗೆ ತಿಳ್ಕೊ ಅಷ್ಟೇ, ಏನಂತೆ. ಅತಃ ತಮ್ ಅವಿವಾದಂ ವಿವಾದರಹಿತಂ ಪರಮಾರ್ಥ ದರ್ಶನಂ ಅನುಜ್ಞಾತಂ ಅಸ್ಮಾಭಿಃ ವಿಬೋಧತ ಹೇ ಶಿಷ್ಯಾಃ. ತೈಹಿ ಏನಕ್ಕೆ ಮಾಡ್ಬೋದಾಯ್ತು, ಅವರೇ ಒಪ್ಕೊಂಡಂಗಾಯ್ತು ಅಂತ. ಇವ್ರೀ ವಾದ ಮಾಡ್ತಾ ಮಾಡ್ತಾ ಅವರು ಅವಿವಾದ ತೋರ್ಸ್ಕೊಳ್ಳಲ್ಲ, ಹುಟ್ಟಿಲ್ಲ ಅಂತ ತೋರ್ಸ್ಕೊಟ್ರಲ್ಲ. ಅದರಿಂದ ನೀವೇನ್ ಮಾಡ್ಬೇಕು, ವಾದವನ್ನ ಮಾಡದೇ ಇರುವರಾಗಿ, ಅವಿವಾದವನ್ನ ಅಂದ್ರೆ ವಾದರಹಿತವಾಗಿರುವ ಪರಮಾರ್ಥ ದರ್ಶನ ಏನಿದೆ ಅಲ್ಲಿ ವಾದ ಇಲ್ಲ. ಯಾಕಂದ್ರೆ ಅದು ಅದ್ವೈತ ಸ್ವರೂಪ. ಅದ್ವೈತದಲ್ಲಿ ವಾದಕ್ಕೆ ಅವಕಾಶವೇ ಇಲ್ಲ, ದ್ವೈತದಲ್ಲಿ ವಾದ ಬರುತ್ತೆ. ಅದ್ವೈತದಲ್ಲಿ ವಾದಕ್ಕೆ ಅವಕಾಶವಿಲ್ಲವಾದ್ದರಿಂದ ಆ ಪರಮಾರ್ಥ ದರ್ಶನ ಅನ್ನೋದು ಏನಿದೆ ಅದನ್ನ ನೀವು ಅನುಮತಿ ಕೊಟ್ಟಂಗಾಯ್ತು, ಒಪ್ಪಿಗೆ ಕೊಟ್ಟಂಗಾಯ್ತು. ನಾವು ಅದಕ್ಕೆ ಒಪ್ಪಿಗೆ ಸೂಚಿಸಿದಂಗಾಗಿದೆ. ಅಸ್ಮಾಭಿ ಅನುಜ್ಞಾತಮನು, ನಾವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಂತಾಯಿತು. ಅದನ್ನ ನೀವು ಕೂಡ ತಿಳ್ಕೊಳ್ಳಿ. ಹೇ ಶಿಷ್ಯ ನಿಬೋಧಕ, ಇಲ್ಲಿ ಶಿಷ್ಯಗಳಿರ ಪರಮಾರ್ಥತ್ವವನ್ನು ಕಂಡ್ಕೊಂಡ್ಬಿಟ್ಟು ವಾದವಿಲ್ಲದವರಾಗಿ ಆ ರಾಗದ್ವೇಷ ಬಿಟ್ಟು ಆ ಪರಮಾರ್ಥದಲ್ಲಿ ಸೆಟ್ ಆಗ್ಬಿಡಿ, ವಾದ ಮಾಡಕ್ ಹೋಗ್ಬೇಡಿ ಅಂತ ಇದ್ದಾರೆ. ವಾದದಿಂದ ಆಯಾಸವಾಗುತ್ತೆ, ವಿಕ್ಷೇಪವಾಗುತ್ತೆ, ತತ್ವ ದೂರವಾಗುತ್ತೆ, ಪರಮಾರ್ಥ ಸಿಗೋದಿಲ್ಲ. ಯಾವ ತತ್ವ ಸಿಗೋಲ್ಲ, ಸುಮ್ಮನೆ ವೇಸ್ಟ್ ಅದು. ಇವಾಗ ಎಲ್ಲರೂ ವಾದ ಮಾಡ್ತಿದಾರಲ್ಲ, ಅವರಲ್ಲಿ ಏನು ಒಂದು ತೀರ್ಮಾನ ಆಗುತ್ತೆ ಅಂತ ಒಂದೇ ಮಾತ್ರ ಹೇಳ್ಬಿಡ್ತಾರೆ. ಎಲ್ಲಾ ದ್ವೈತವಾದಿಗಳಲ್ಲಿ ಹುಟ್ಟನ್ನು ಹೇಳುವಂತ ಎಲ್ಲರಲ್ಲೂ ಕೂಡ ಯಾವುದು ಅವ್ರು ಹೇಳ್ತಿದ್ದಾರೆ, ಇರೋದು ಹುಟ್ಟತ್ತೆ ಅಂತ ಹೇಳಿ, ಇಲ್ಲದ ಹುಟ್ಟತ್ತೆ ಅಂತ ಹೇಳಿ, ಅವರೆಲ್ಲರೂ ಯಾವುದಕ್ಕೆ ಹುಟ್ಟನ್ನು ಹೇಳ್ತಿದ್ದಾರೆ ಅಂದ್ರೆ ಹುಟ್ಟಿಲ್ಲದಕ್ಕೆ ಹುಟ್ಟು ಹೇಳ್ತಿದ್ದಾರೆ ಅಂತ ಆಗತ್ತೆ ಅಂತ ಇದ್ದಾರೆ. ಇರೋದು ಹುಟ್ಟತ್ತೆ ಅನ್ನೋರು ಹುಟ್ಟಿಲ್ಲದಕ್ಕೆ ಹುಟ್ಟನ್ನು ಹೇಳ್ತಾರೆ, ಇಲ್ಲದ ಹುಟ್ಟತ್ತೆ ಅನ್ನೋರು ಹುಟ್ಟಿಲ್ಲದಕ್ಕೆ ಹುಟ್ಟನ್ನು ಹೇಳ್ತಿದ್ದಾರೆ. ಇಲ್ಲದ್ದು ಹುಟ್ಟಿಲ್ಲತ್ತಾನೆ, ಅದಕ್ಕೆ ಹುಟ್ಟು ಹೇಳ್ತಾರೆ. ನಾವು ನಮ್ಮ ಅನುಭವ ತಗೊಂಡ್ರು ಇರೋದ್ ಮಾತ್ರ ಅನುಭವ ಇದೆನಾ, ಹುಟ್ಟಿದ ಅನುಭವ ಇಲ್ಲ ಅಲ್ವಾ? ಖಂಡಿತ ಇಲ್ಲ, ಆಗೋದು ಇಲ್ಲ. ನಾನ್ ಹುಟ್ಟಿದ್ದೀನಿ, ನಾ ಸತ್ಯ ಅನುಭವ ಇಲ್ಲ. ಅದಕ್ ಪ್ರಶ್ನೆ, ಅದಕ್ ಪ್ರಶ್ನೆನೇ ಹೌದು. ಅವ್ರು ನಾನೆಲ್ಲ ಹೇಳೋದು ಜಗತ್ ಹುಟ್ಟಿದೆ ಅಂತಾರೆ. ನೀವು ಮೊನ್ನೆ ಬಂದವರು, ಜಗತ್ತು ನಿಮ್ಮ ಅಜ್ಜ ಮುತ್ತಜ್ಜ ತಾತಜ್ಜ ಡೊಗರಜ್ಜ ಆ ಕಾಲದಲ್ಲಿ ಬಂದದ್ದು, ಸಾವಿರಾರು ಕೋಟ್ಯಾಂತರ ಬಂದದ್ದು. ಜಗತ್ ಹುಟ್ಟಿಲ್ಲ ಅಂತಂದ್ರೆ ಹೆಂಗ್ರಿ ಒಪ್ಪತ್ತಾಗತ್ತೆ? ದಿನ ಗಿಡ ಮರ ಬಳ್ಳಿ ಹುಡ್ತಾ ಇಲ್ವಾ, ಗಿಡ ಮಕ್ಕಳು ಹುಡ್ತಾ ಇಲ್ವಾ, ಸಾಯ್ತಾ ಇಲ್ವಾ, ನೀವು ಹುಡ್ತಾ ಇಲ್ಲ ಅಂದ್ಬಿಟ್ರೆ ಅಂತ ಈ ರೀತಿ ವಾದ ಮಾಡ್ತಾರೆ. ನಾವು ಹುಟ್ಟಿ ನಮ್ಗೆ ಅನುಭವ ಇಲ್ಲ, ನೀವು ಕೇಳಿ ನಿಮ್ಮ ಅಪ್ಪ ಅಮ್ಮ ನೀವು ಹುಟ್ಟಿದೆ ಇಲ್ಲ ಹೇಳ್ತಾರೆ. ಅದು ನಾವು ಹುಟ್ಟಿದ್ದು ನಮ್ಮ ಅಪ್ಪ ಅಮ್ಮ ಹೇಳ್ಬೇಕು ಅಥವಾ ನಮ್ಮ ಅಂತ ಊರಿನವ್ರು ಹೇಳ್ಬೇಕು, ಬೇರೆಯವ್ರು ಹೇಳದ್ ಲೆಕ್ಕಕ್ಕೆ ಬರಲ್ಲ. ಬೇರೆ ಒಪ್ಪಲ್ಲ. ಅವರಿಗೆ ಅನುಭವ ಅಂದ್ರೆ ಏನು ಅನ್ನೋದೇ ಅವರು ವಿಚಾರ ಮಾಡಿಲ್ಲ. ಅವ್ರ ಅನುಭವ ಅಂದ್ರೆ ಇಂದ್ರಿಯ ಅನುಭವ, ಪ್ರತ್ಯಯ ಅನುಭವ, ವೇದನಾ ಅನುಭವ, ಮೂರೇ. ಸಾಕ್ಷಿ ಅನುಭವಕ್ಕೆ ಅವ್ರು ಹೋಗೇ ಇಲ್ಲ. ಇಂದ್ರಿಯ ಅನುಭವ, ಪ್ರತ್ಯಯ ಅನುಭವ, ವೇದನಾ ಅನುಭವ ಇಟ್ಕೊಂಡ್ಬಿಟ್ರೆ ಈ ಮೂರು ವ್ಯವಹಾರ ಕ್ಷೇತ್ರದ ಅನುಭವವೇ ಹೊರತು ಸಾಕ್ಷಿ ಅನುಭವ ಅಂತ ಒಂದಿದೆ, ಅದು ಉಪನಿಷತ್ತು ತಿಳಿಸ್ಕೊಟ್ಟ ಅನುಭವ, ಅದು ಪರಮಾರ್ಥ ಅನುಭವ, ಅದ್ರ ಕಡೆ ಗಮನ ಕೊಟ್ಟೇ ಇಲ್ಲ ಯಾರು. ಮೂರಲ್ಲೇ ಇದ್ದೀರ ಅವರು. ಪ್ರತ್ಯಕ್ಷ ಅನುಭವ ಇಂದ್ರಿಯ ಮೇಲೆ ಎಲ್ಲ ಬದಲಾವಣೆ ಆಗ್ತಾ ಇದೆ. ಅಜಾತಸ್ಯೈವ ಧರ್ಮಸ್ಯ ಜಾತಿಮಿಚ್ಛಂತಿ ವಾದಿನಃ ಅಜಾತೋ ಹ್ಯಮೃತೋ ಧರ್ಮೋ ಮರ್ತ್ಯತಾಂ ಕಥಮೇಷ್ಯತಿ. ಅಜಾತಸ್ಯ ಏವ ಧರ್ಮಸ್ಯ ಜಾತಿಂ ಇಚ್ಛಂತಿ ವಾದಿನಃ ಅಜಾತಃ ಹಿ ಅಮೃತಃ ಧರ್ಮಃ ಮರ್ತ್ಯತಾಂ ಕಥಂ ಏಷ್ಯತಿ. ಅದು ಏವಕಾರ ಹಾಕಿದ್ದಾರೆ. ಅಜಾತ ಶೈವ ಅಂದು ಹುಟ್ಟದೇ ಇದ್ದದ್ದಕ್ಕೇನೆಯೇ, ಯಾವುದು ಯಾವತ್ತಿಗೂ ಹುಟ್ಟೇ ಇಲ್ವೋ, ಹುಟ್ಟದ್ದಕ್ಕೇನೆಯೇ, ಹುಟ್ಟಿಲ್ಲದ್ದಕ್ಕೇನೆಯೇ ಆ ಧರ್ಮ ಅಂದ್ರೆ ವಸ್ತು. ಆ ವಸ್ತುವಿಗೆ ವಾದಿಗಳು ಹುಟ್ಟನ್ನು ಇಷ್ಟಪಡ್ತಾ ಇದ್ದಾರೆ. ನೋಡಿ, ಇಬ್ರು ಸೇರೋದಿಲ್ಲ. ಸಾಂಖ್ಯರು ಇರೋದು ಹುಟ್ಟತ್ತೆ ಅಂದ್ರು ಹುಟ್ಟಿಲ್ಲದಕ್ಕೆ ಹುಟ್ಟನ್ನು ಹೇಳ್ತಾ ಇದ್ದಾರೆ, ಇಲ್ಲದ ಹುಟ್ಟತ್ತೆ ಅಂದ್ರು ಹುಟ್ಟಿಲ್ಲದಕ್ಕೆ ಹುಟ್ಟು ಹೇಳ್ತಿದ್ದಾರೆ. ಇಲ್ಲದ್ದು ಅನ್ನೋದು ಅಲ್ಲೇ ಅರ್ಥ ಆಯ್ತು, ಹುಟ್ಟಿಲ್ಲದ್ದು ಅಂತ ಅರ್ಥ. ಇಲ್ಲದ್ದು ಅಂದ್ರೆ ಅದಕ್ಕೆ ಹುಟ್ಟು ಹೊಂದಲ್ಲ. ಇದ್ದದ್ದು ಅಂದ್ರೆ ಅದು ಹುಟ್ಟಿಲ್ಲದ್ದು ಅಂತ ಆಯ್ತು, ಹುಟ್ಟಿಲ್ಲದಕ್ಕೆ ಅವ್ರು ಹುಟ್ಟು ಹೇಳ್ತಿದ್ದಾರೆ. ಹುಟ್ಟಿಲ್ಲದಕ್ಕೆ ಹೆಂಗ್ರಿ ಹುಟ್ಟು ಹೇಳ್ತಾರೆ ಇವರು ಅಂತ ಕೇಳ್ತಿದ್ದಾರೆ ಗೌಡಪಾದರು. ಹುಟ್ಟಿಲ್ಲದಕ್ಕೆ ಹೆಂಗ್ ಹುಟ್ಟನ್ನು ಹೊಂದಿಸಕ್ಕಾಗತ್ತೆ? ಹುಟ್ಟಿದ್ರಿಂದ ಹುಟ್ಟಬೇಕೋ ಹುಟ್ಟಿಲ್ಲದ್ರಿಂದ ಹುಟ್ಟಬೇಕೋ? ನೀವೇನ್ ಹೇಳ್ತೀರಾ?
ಲೋಕದಲ್ಲಿ ಏನೋ ಹುಟ್ಟತಾ ಇಲ್ಲ. ಹುಟ್ಟಿದ್ರಿಂದ ಹುಟ್ಟತಾ ಇದೆಯೋ, ಹುಟ್ಟಿಲ್ಲದ್ರಿಂದ ಹುಟ್ಟತಾ ಇದೆಯೋ? ಹುಟ್ಟಿದ್ದರಿಂದ ಹುಟ್ಟಿದ್ರೆ ಅನವಶ್ಯ ಆಗತ್ತೆ. ಹುಟ್ಟಿದ್ದ ಮೇಲೆ ಅದು ಇನ್ನೊಂದೇ ಹುಟ್ಟು. ಹುಟ್ಟಿಲ್ಲದ್ದರಿಂದ ಹುಟ್ಟತ್ತೆ ಅಂದ್ರೆ ಹುಟ್ಟಿಲ್ಲದ್ರಿಂದ ವಾಕ್ಯವೇ ವಿರುದ್ಧ. ಹುಟ್ಟಿಲ್ಲದ್ದು ಹೆಂಗ್ ಹುಟ್ಟಿಸತ್ತೆ? ಹುಟ್ಟಿದ್ದರಿಂದ ಹುಟ್ಟತ್ತೆ ಅಂದ್ರೆ ಇದು ಹುಟ್ಟಿದ್ದು. ಈ ಹುಟ್ಟಿದ್ದರಿಂದ ಹುಟ್ಟತ್ತೋ? ಹುಟ್ಟಿದ್ದರಿಂದ ಹುಟ್ಟಲ್ಲ. ಹುಟ್ಟಿಲ್ಲದ್ದರಿಂದ ಹುಟ್ಟತ್ತೋ? ಬುಡಕ್ಕೆ ಪ್ರಶ್ನೆ ಮಾಡಿದ್ರೆ ಹುಟ್ಟಿದ್ದರಿಂದ ಹುಟ್ಟತ್ತೆ ಅಂದ್ರೆ ಹುಟ್ಟಿದ್ದರಿಂದ ಯಾಕೆ ಹುಟ್ಟಬೇಕು? ಹುಟ್ಟಿದ್ದರಿಂದ ಹೆಂಗ್ ಹುಟ್ಟತ್ತೆ? ಇದು ಹುಟ್ಟಿದ್ದಪ್ಪ, ಇದರಿಂದ ಹುಟ್ಟತ್ತೆ ಅಂದ್ರೆ ಏನರ್ಥ? ಹುಟ್ಟಿಲ್ಲದ್ರಿಂದ ಹುಟ್ಟತ್ತೆ ಅಂದ್ರೆ ಹುಟ್ಟಿಲ್ಲದಕ್ಕೆ ಹುಟ್ಸೋದಕ್ಕೆ ಹೆಂಗ್ ಬರ್ತದೆ? ಹುಟ್ಟಿಲ್ಲದ್ದು ಅದೇ ಹುಟ್ಟದೇ ಇರೋದು ಅದನ್ನೆಂತ ಹುಟ್ಸತ್ತೆ? ಆ ಹುಟ್ಟೂನ ಪದವೇ ಗೌಣಾರ್ಥ. ಮುಖ್ಯಾರ್ಥದಲ್ಲಿ ಹುಟ್ಟೂನ ಪದ ಇಲ್ಲವೇ ಇಲ್ಲ. ಇಷ್ಟವಾದ ಆಕಾರದ ತೋರಿಕೆಯೇ ಹುಟ್ಟು, ಇಷ್ಟವಾದ ಆಕಾರದ ಮರೆಯಾಗುವಿಕೆಯೇ ಸಾವು ಅಷ್ಟೇ. ಮಗು ಸಾಯ್ತು ಅಥವಾ ಅಪ್ಪ ಸಾಯ್ತು ಅಂದ್ರೆ ನಮ್ಗೆ ಇಷ್ಟವಾದ ಆಕಾರನ ತೋರ್ಕೊಂಡಿದ್ರಲ್ಲ, ಆ ಆಕಾರ ಮರೆಯಾಯ್ತು. ಅದನ್ನ ಇಷ್ಟವಾದ ಆಕಾರ ಮಗು ಬೇಕು ನಾವು ಬಯಸಿದ್ವಲ್ಲ, ನಮಗೆ ಬೇಕಾದ ಆಕಾರದ್ದಾದ ವಸ್ತು ತೋರ್ಕೊಂಡದ್ದನ್ನು ಹುಟ್ಟು ಅಂತೀವಿ. ಏನು ಫ್ಯಾಕ್ಟ್ರಿಯಲ್ಲಿ ಏನೇ ಹುಟ್ಲಿ ನಮ್ಗೆ ಬೇಕಾದಂತಹ ಆಕಾರ ಇಷ್ಟವಾದ ಆಕಾರದ ತೋರಿಕೆಗೆ ಹುಟ್ಟು ಅಂತಲೂ, ಇಷ್ಟವಾದ ಆಕಾರದ ಮರೆಯಾಗೋದಕ್ಕೆ, ಇಲ್ಲ ಆಗೋದಕ್ಕೆ ಅಲ್ಲ, ಮರೆಯಾಗುವಿಕೆಗೆ ಸಾವು ಅನ್ಬೇಕು. ಇಲ್ಲ ಅಂತ ಆಗೋದೇ ಇಲ್ಲ ಯಾವುದು. ನಾನು ತಮಾಷೆ ಹೇಳ್ತಿರ್ತೀನಿ, ಒಂದ್ ಬಾ ಮಣ್ಣಲ್ಲಿ ಕಲ್ಸ್ಕೊಂಡ್ಬಿಟ್ಟು ಗಣಪತಿ ಮಾಡ್ಬೇಕು, ಗಣಪತಿ ಮಾಡ್ಬಿಟ್ಟ, ಷಷ್ಠ ಹೋದ ಗಣಪತಿ ಪೂರ್ತಿ ಮಾಡ್ದ. ಆಮೇಲೆ ಯಾಕೋ ಆಂಜನೇಯ ಮಾಡ್ಬೇಕು ಅನಿಸ್ಬಿಡ್ತು. ಆಂಜನೇಯ ಮಾಡ್ಬೇಕು ಅಂತ ಸೊಂಡ್ಲಿ ಕಿತ್ತಿದ, ಅಂಡಿಗೆ ಅಂಟಿಸ್ಬಿಟ್ಟ. ನೋಡು ಆಂಜನೇಯ ಆಯ್ತು ಅಂದ. ಅವಾಗ ಗಣಪತಿ ಆಗಿತ್ತು, ಇವಾಗ ಆಂಜನೇಯ ಆಗಿದೆಯೋ ಕೇಳಿದೆ. ಸೊಂಡ್ಲಿ ಕಿತ್ಬಿಟ್ಟ, ಅದನ್ನ ಏನ್ ಮಾಡ್ದ, ಇಲ್ಲಿ ಹಿಂದೆ ಅಂಟಿಸ್ಬಿಟ್ಟ, ಅಂಡಿಗೆ ಅಂಟಿಸ್ಬಿಟ್ಟು ಆಂಜನೇಯ ಇದು ಅಂದ. ಮುಂಚೆ ಗಣಪತಿಯಿಂದ ಇರೋದು ಏನದು? ಮಣ್ಣು. ಮಣ್ಣು ಗಣಪತಿನೂ, ಮಣ್ಣು ಆಂಜನೇಯವೋ. ಯಾವುದನ್ನು ಎಲ್ಲಿಗೂ ಅಂಟಿಸ್ಬಿಟ್ರೆ ಏನೋ ಆಗ್ಬಿಡುತ್ತದ. ಏನು ಹುಚ್ಚು ಆಕಾರದಲ್ಲಿ ಮುಳುಗಿ 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 ಈ ಸತ್ಯ ಕಾಣದೆ, ತತ್ವ ಕಾಣದೇನೆ ಆ ತೋರಿಕೆಯಲ್ಲಿಯೇ ಭ್ರಾಂತರಾಗಿ ಏನೇನೋ ವ್ಯವಹಾರ ಮಾಡ್ತಿದ್ದಾರೆ. ಭಾಷ್ಯ ಶ್ಲೋಕಕ್ಕಿಂತ ಕಮ್ಮಿ ಭಾಷ್ಯ, ಶ್ಲೋಕವೇ ದೊಡ್ಡದು. ಅಜಾತನು ಅನ್ನೋ ಹುಟ್ಟಿಲ್ಲದ್ದು ಅಮೃತವಾದಂತಹ ಧರ್ಮ ಅನ್ನೋ ವಸ್ತು ಹುಟ್ಟಿಲ್ಲದ್ದು ಅಮೃತವಾದ ಮರ್ತತ್ವವನ್ನು ಹೇಗ್ತಾನೆ ಪಡ್ಕೊಳ್ಳುತ್ತೆ. ನೀವು ಅಜಾತ ಅಂತೀರಾ, ಅಮೃತ ಅಂತೀರಾ. ಅಜಾತವಾದದ್ದು ಅಮೃತವಾಗತ್ತೆ, ಹುಟ್ಟಿದ್ರೆ ಮರ್ತ್ಯವಾಗತ್ತೆ. ಅದಂಗಯ್ಯ ಅಜಾತ ಅಮೃತವಾದದ್ದು ಮರ್ತ್ಯವಾಗತ್ತೆ? ಅಜಾತ ಅಮೃತ ಮರ್ತ್ಯವಾಗಲ್ಲಪ್ಪ. ಮರ್ತ್ಯವಾದ ಅಜಾತ ಅಮೃತ ಅಲ್ಲಪ್ಪ. ಅಮೃತ ಮರ್ತ್ಯವಾಗಲ್ಲ, ಮರ್ತ್ಯ ಅಮೃತವಾಗಲ್ಲ. ನಭವತ್ ಅಮೃತಂ ಮರ್ತ್ಯಂ ನಮರ್ತ್ಯಂ ಅಮೃತ ಮುಂದೆ ಸದಸದ್ವಾಜಿನಃ ಸರ್ವೇಪಿ ಇತಿ. ಶ್ಲೋಕಕ್ಕೆ ಅರ್ಥ, ಶ್ಲೋಕ ಯಾವ ಪದವೂ ಇಲ್ಲ ಶ್ಲೋಕದಲ್ಲಿ. ಈ ಭಾಷ್ಯಕಾರರು ಲೋಕೋತ್ತರ ಭಾಷ್ಯಕಾರರು ಶ್ಲೋಕದ ಪದನ ತಗೊಂಡೇ ಶ್ಲೋಕಕ್ಕೆ ಅರ್ಥ ಮಾಡ್ತಾರೆ. ಒಂದು ಶ್ಲೋಕ ಪದವನ್ನು ತಗೊಳ್ಳಲ್ಲ. ಸರ್ವೇಪಿ ಸರಸದ್ವಾಜ. ನೀವು ಶ್ಲೋಕದಲ್ಲಿ ಇಲ್ಲೇ ಅಲ್ಲ ಸರಸದ್ವಾಜ ವಿಚಾರ. ಎಲ್ಲರೂ ಸದ್ವಾದಿಗಳು ಅಸದ್ವಾದಿಗಳು ಎಲ್ಲ ಇದರಲ್ಲೇ ಅಡಪಾದ್ರು. ಎಷ್ಟು ವಾದಿಗಳಿದಾರ ಪ್ರಪಂಚದಲ್ಲಿ, ಎಲ್ಲರೂ ಎಲ್ಲಾ ವಾದಿಗಳು ಎರಡೇ ಕ್ಯಾಟಗರಿ. ಇಲ್ಲ ಸದ್ವಾದಿ, ಇಲ್ಲ ಅಸದ್ವಾದಿ. ಇನ್ನೊಂದು ವಾದಿ ಇಲ್ಲ. ಪುರಸ್ತಾ ಕೃತ ಭಾಷ್ಯ ಶ್ಲೋಕ ನೋಡಿ, ಶಂಕರಾಚಾರ್ಯರೇ ತಮ್ಮ ವ್ಯಾಖ್ಯಾನಕ್ಕೆ ಭಾಷ್ಯ ಅಂತ ಹೇಳ್ಕೊಂಡಿದ್ದಾರೆ. ಪುರಸ್ತಾತ್ ಕೃತ ಭಾಷ್ಯ ಅಂದ್ರು. ಈ ಭಾಷ್ಯವನ್ನು ನಾನು ಹಿಂದೆ ಬರೆದಿದ್ದೀನಿ. ಅಂದ್ರೆ ತಾವೇ ತಮ್ಮ ಟೀಕಾ ಅಂತಂದಿಲ್ಲ, ವ್ಯಾಖ್ಯಾನ ಅಂತಂದಿಲ್ಲ, ವೃತ್ತಿ ವಿವರಣ ಅದು ಅಂದಿಲ್ಲ, ಭಾಷ್ಯ ಅನ್ನೋ ಪದವನ್ನು ಹಾಕಿದ್ರು. ಹಿಂದೆ ನಾವು ಇದಕ್ಕೆ ಭಾಷ್ಯವನ್ನು ಬರೆದ್ಬಿಟ್ಟಿದೀವಿ ಅಂತ. ಭಾಷ್ಯ ಶಬ್ದಕ್ಕೆ ಅರ್ಥ ಭಾಷಾ ವ್ಯಕ್ತಾಯಾಮ್ ವಾಚಿ, ಯಾವುದು ಬಿಡಿಸಿ ಹೇಳುವಂಥದ್ದೋ ಅದಕ್ಕೆ ಭಾಷ್ಯ ಅಂತ. ಸ್ಪಷ್ಟವಾಗಿ ಬಿಡಿಸಿ ಹೇಳೋದಕ್ಕೆ ಭಾಷ್ಯ ಅಂತಾರೆ. ನ ಭವತ್ಯಮೃತಂ ಮರ್ತ್ಯಮೃತಂ ತಥಾ ತೇರನ್ಯಥಾ ಭಾವೋ ನ ಕಥಂಚಿತ್ ಭವಿಷ್ಯತಿ ಸ್ವಭಾವೇನಾಮೃತೋ ಯಸ್ಯ ಧರ್ಮೋ ಗಚ್ಚತಿ ಮರ್ತ್ಯತಾಂ ಅತಕೇನಾಮೃತಸ್ತಸ್ಯ ಕಥಂ ಸ್ಥಾಸ್ಯತಿ ನಿಶ್ಚಲಃ ಸ್ವಭಾವೇನಾಮೃತೋ ಯಸ್ಯ ಧರ್ಮೋ
गच्छति मर्त्यता कृतकेनामृतस्तस्य कथं स्थास्यति निश्चलः न भवति अमृतं मर्त्यं न मर्त्यं अमृतं तथा प्रकृतेः अन्यथा भावः न कथंचित् भविष्यति. ನೆಕ್ಸ್ಟ್ ಸ್ವಭಾವೇನ ಅಮೃತಃ ಯಸ್ಯ ಧರ್ಮಃ ಗಚ್ಚತಿ ಮರ್ತ್ಯತಾಂ ಕೃತಕೇನ ಅಮೃತಸ್ತಸ್ಯ ಅಮೃತಃ ತಸ್ಯ ಕಥಂ ಸ್ಥಾಸ್ಯಸಿ ನಿಶ್ಚಲಃ. ಅಮೃತವಾದದ್ದು ಮರ್ತ್ಯವಾಗಲ್ಲ, ಮರ್ತ್ಯವಾದದ್ದು ಅಮೃತವಾಗಲ್ಲ. ಈಗ ಪ್ರಕೃತಿ ಅಂದರೆ ನೇಚರು, ಸ್ವಭಾವಕ್ಕೆ ಅನ್ಯಥಾ ಭಾವ ಅಂದರೆ ಚೇಂಜ್ ಆಗೋದು. ಅನ್ನೋದು ಬೆಂಕಿ ತಣ್ಣಗಾಗೋದು, ಸೂರ್ಯ ಕತ್ಲೆ ಆಗೋದು ಅದಿಲ್ಲ. ಯಾವ ಪ್ರಕೃತಿ ಸಕ್ಕರೆ ಕಹಿ ಆಗೋದು, ಇದು ಮೆಣಸಿನ್ಕಾಯಿ ಸಿಹಿ ಆಗೋದು ಇಲ್ಲ. ಮೆಣಸಿನ್ಕಾಯಿ ಖಾರನೇ, ಸಕ್ಕರೆ ಸಿಹಿನೇ. ಸೂರ್ಯ ಪ್ರಕಾಶವೇ, ಬೆಂಕಿ ಉಷ್ಣವೇ. ಅದರ ಸ್ವಭಾವ ಚೇಂಜ್ ಆಗಲ್ಲ. ಇದು ಅಮೃತ ಅಂದ್ರೆ ಅದು ಮರ್ತ್ಯ ಅನ್ಬೇಡ, ಮರ್ತ್ಯ ಅಂದ್ರೆ ಅದನ್ನ ಅಮೃತ ಅನ್ಬೇಡ. ಏನ್ ಮಾಡ್ತೀಯ? ಹುಟ್ಟಿಲ್ಲದ್ದು ಅಂತೀಯ, ಅದು ಹುಟ್ಟತ್ತೆ ಅಂತೀಯ. ಹುಟ್ಟಿದ್ದು ಅಂತೀಯ, ಅದು ಹಾಗೆ ಇರುತ್ತೆ, ಅಮೃತ ಅಂತೀಯ. ಹುಟ್ಟಿದ್ದು ಅಮೃತವಾಗಲ್ಲ, ಹುಟ್ಟಿಲ್ಲದ್ದು ಮರ್ತ್ಯವಾಗಲ್ಲ. ಹುಟ್ಟಿಲ್ಲದ್ದಾದ್ರೆ ಅದು ಅಮೃತವಾಗುತ್ತೆ, ಹುಟ್ಟಿದ್ದಾದ್ರೆ ಅದು ಮರ್ತ್ಯವಾಗುತ್ತೆ. ಇನ್ನು ಪ್ರಕೃತಿಗೆ ಚೇಂಜ್ ಮಾಡ್ತಿದ್ದೀರ ಇಬ್ಬರು, ಸಾಂಖ್ಯ ವೈಶೇಷಿಕರಿಬ್ಬರು. ಹುಟ್ಟಿದ್ದು ಇಲ್ಲ ಆಗತ್ತೆ ಅಂತೀರಾ, ಇಲ್ಲದ್ದು ಹುಟ್ಟತ್ತೆ ಅಂತೀರ. ಹಾಗಾಗಿ ಪ್ರಕೃತಿಗೆ ಸ್ವಭಾವಕ್ಕೆ ಅನ್ಯಥಾ ಭಾವ ಅಂದ್ರೆ ಬದಲಾವಣೆ ಆಗೋದು ಅನ್ನೋದು ಕಥಂಚಿತ್ ಭವಿಷ್ಯಗೂ ಹೊಂದೋದಿಲ್ಲ. ಯಾವ ವಾದಿಯ ಪ್ರಕಾರ, ಯಾರ ಮತದಂತೆ ಸ್ವಭಾವದಿಂದ ಅಮೃತವಾದದ್ದು ಆ ಮರ್ತ್ಯತ್ವವನ್ನು ಪಡ್ಕೊಂಡ್ಬಿಡತ್ತೆ ಅಂತ ಆಗತ್ತೋ, ಒಪ್ಪಿಗೆ ಇದೆಯೋ ಅಂತ. ಅಮೃತವಾದದ್ದು ಮರ್ತ್ಯ ಆಗತ್ತೆ ಅಂತ ಇದೆಯೋ, ಅಂತ ಅಮೃತ ಕೃತಕವಾದ ಅಮೃತ ಆಗತ್ತೆ. ಮರ್ತ್ಯ ಅಮೃತವಾಗತ್ತೆ, ಅಮೃತ ಮರ್ತ್ಯವಾಗತ್ತೆ ಅಂದ್ರೆ ಮರ್ತ್ಯವಾದದ್ದು ಅಮೃತವಾದ್ರೆ ಅದು ಕೃತಕವಾದ ಅಮೃತ ಅಂತ ಆಗಿ, ಅಂತ ಕೃತಕವಾದ ಅಮೃತ ಹೆಂಗಿತಾನು ಸ್ಥಿರವಾಗಿರುತ್ತೆ. ಕೃತಕವಾದ ಸ್ವರ್ಗ, ಕೃತಕವಾದ ಈ ಜನ್ಮ, ನಮ್ಮ ಜನ್ಮವಲ್ಲ ಕೃತಕವೇನೆ, ಕರ್ಮಾಧಿಕಾರಿವೇ. ಕೃತಕನ್ ನಾಮ ಕರ್ಮ ಕಾರ್ಯಂ. ಈ ನಮ್ಮ ಈ ಹುಟ್ಟೇನಿದೆ, ಬದುಕೇನಿದೆ, ಇದೆಲ್ಲ ಕರ್ಮಕಾರ್ಯವಾದ್ರಿಂದ ಇದು ಪರ್ಮನೆಂಟ್ ಇಲ್ಲ. ಹಬ್ಬಬ್ಬಾ ಅಂದ್ರೆ ನಮ್ಮಲ್ಲಿರೋಲ್ಲಿ ಮ್ಯಾಕ್ಸಿಮಮ್ 50 ವರ್ಷ ಇರ್ಬೋದು. ಇಂಥ ಜನ 10ಕ್ಕೆ ಹೋಗ್ಬೋದು, 20ಕ್ಕೆ ಹೋಗ್ಬೋದು, 30ಕ್ಕೆ ಹೋಗ್ಬೋದು. 50-60 ವರ್ಷ ಆದ್ಮೇಲೆ ಬಹುಶಃ ನಾವು ಇಲ್ಲಿರೋರು ಎಲ್ಲರೂ ಗೊಟ್ಟಕ್ಕೆ, ಇನ್ನೊಂದು ಜನರೇಷನ್ ಅದು. ನಾವು ಯಾವುದೊಂದು ದೇಹಾದಿಗಳನ್ನು ಅನ್ಕೊಂಡಿದೀವೋ ಅದಕ್ಕೆ. ಸ್ವರೂಪದಿಂದ ಯಾರಿಗೂ ಗೊಟ್ಟಕ್ಕಿಲ್ಲ, ಯಾರು ಸಾಯಲ್ಲ, ಆ ವಿಷಯ ಬೇರೆ. ಅಂದ್ಕೊಂಡ ರೂಪದಿಂದ, ತೋರಿಕೆ ರೂಪದಿಂದ ಎಲ್ಲ ಬಿಟ್ಟು ಹೋಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಕೇಳಿದ್ರು, ನಿಮ್ಗೆ ಕೊರೋನಾನ ಭಯ ಇಲ್ವಾ, ಸಾಯಲ್ವಾ ಅಂತ ಕೇಳಿದ್ರು. ಅಲ್ಲ, ಕರೋನಾ ಬರ್ದೇ ಇದ್ದ ಸಾಯಲ್ವಾ ಅಂತ ಕೇಳಿದೆ ನಾನು. ಕರೋನಾ ಬರ್ದೇ ಇದ್ದು ಸಾಯ್ದೇ ಇರ್ತೀವಾ ಅಂತ ಕೇಳಿದೆ. ಅಲ್ಲ ಹಿಂದೆ ಸತ್ತಲ್ಲ, ಕರೋನಾ ಬಂದೇ ಸತ್ತಿದಾರಾ? ಅದು ಮುಂದೆ ಯಾವ್ದು ಕರೋನಾ ಹೋಗ್ಬಿಟ್ರೆ ಇನ್ಯಾವ್ದು ಸಾಯ್ದೇ ಇರ್ತಾರ? ಏನ್ ಹುಚ್ಚು ಮಾತಿದು? ಕರೋನಾ ಬಂದ್ರೆ ಏನಾಗುತ್ತೆ? ಬರುತ್ತೆ ಹೋಗುತ್ತೆ, ಸಾಯೋದಿನ ಸಾಯ್ದು ನಮ್ಮ ಹಣೆ ಬರೋದು, ನಮ್ಮ ಕೈಯಲ್ಲಿ ಇಲ್ಲ, ಅದು ಪ್ರಾರಬ್ಧ. ಅದು ಸುಮ್ಮನೆ ಕರೋನಾ ಬರುತ್ತೆ ಹೆದರ್ಕೊಂಡು ಇನ್ನೇನು ತಿಳಿದು ಅವ್ರ ಹತ್ರ ಹೋಗ್ಬೇಕಾಗಿಲ್ಲ ಅನ್ನೋ ವಿಷಯ ಬೇರೆ. ಆದ್ರೆ ಮೂರತ್ತು ಕರೋನಾ ಬರದೆ ಹೆದರ್ಕೊಂಡು ಈ ರೀತಿ ಬೆಳಂಭೂತ ಮಾಡ್ಕೊಂಡ್ರೆ ಇದ್ರ ಹುಚ್ಚಿತಂದ್ರೆ ಪರಮಾವಧಿ ಇನ್ನೊಂದಿಲ್ಲ. ಅಷ್ಟೇ ಅದ್ರದ್ದು ಅರ್ಥ ಇಲ್ಲ. ಉಕ್ತಾರ್ಥಾನಾಂ ಶ್ಲೋಕಾನಾಂ ಇಹ ಉಪನ್ಯಾಸಃ ಪರವಾದಿಪಕ್ಷಾಣಾಂ ಅನ್ಯೋನ್ಯ ವಿರೋಧ ಖ್ಯಾಪಿತ ಅನುಮೋದನ ಪ್ರದರ್ಶನಾರ್ಥ. ಸರ್ ಏನ್ರಿ, ನೀವು ಹಿಂದೆ ವೈತಥ್ಯ ಪ್ರಕರಣದಲ್ಲಿ 2 ಶ್ಲೋಕನ ಹೇಳಿದೀನಿ, ನೀವು ಮರ್ತ್ಬಿಟ್ಟಿದ್ದೀರಾ? ಹೇಳಿದೇ ಹೇಳ್ತಾ ಗ್ರಾಮಫೋನ್ ಅಂತ ಹಿಂದಿನ ಕಾಲದಲ್ಲಿ ಇತ್ತು. ಆ ಗ್ರಾಮಫೋನಲ್ಲಿ ಬರುವಾಗ ಅದೇನಾದ್ರು ಒಂದು ಲೈನು ಇದಾಗಿ ಕಟ್ಟಾಗ್ಬಿಟ್ಟಿದ್ದು, ಅದರಲ್ಲೇ ತಿರುಗ್ತಾ ಇದ್ರೆ ಅದೇ ವಾಕ್ಯ ಬರ್ತಾನೇ ಇರುತ್ತೆ. ಹಂಗೆ ವಯಸ್ಸಾಗ್ಬಿಟ್ಟಿದೆ ಅಂತ ಕಾಣುತ್ತೆ ಗೌಡಬಾದರಿಗೆ, ಅದೇ ಶ್ಲೋಕ ಹೇಳ್ತಿರ್ತಾರೆ ಅಂತ ಹಂಗ ಅನ್ಕೋಬೇಕಪ್ಪ. ಹಾಗಾಗಿಲ್ಲ. ಹೌದು, ಜ್ಞಾಪಕ ಇದೆ. ವೈತಥ್ಯ ಪ್ರಕರಣದಲ್ಲಿ 21-22 2-21-22 ವೈತಥ್ಯ ಪ್ರಕರಣದ್ದು 3 ಇದೆಯಾ? ತಪ್ಪದು. 2-21-22 3-6-7 ಇದೆ ನೋಡು. ಅಲ್ಲ ಕಣ, ನಭವತ್ಯ ಪ್ರಥಮ ಬರ್ತು ಅದಿದ್ಯಾ? ಮತ್ತೆ 2-21-22 ತೆಗಿ. 21-22 ಬೇಕು ತೆಗಿ. 2-21
3, 20, 21, 22 3, 20, 21, 22 ನೋಡು 3, 20, 21, 22 ಹಾ 3, 20, 24 ಹಾ 6, 7, 8 ಆಗ್ಬಿಟ್ಟಿದೆ. ಹಾ 3, 21 ಆಗ್ಬೇಕು ಅದು.